ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ V4 ನ್ಯೂಸ್. ನಾನು ದೀಕ್ಷಾ ಬಂಗೇರ. ಸೊ ನಾನಿವತ್ತು V4 ನ್ಯೂಸ್ನಲ್ಲಿ ಒಂದು ಸ್ಪೆಷಲ್ ಕಾರ್ಯಕ್ರಮ ಅಂತರ್ಚೇತನ ಅನ್ನೋ ಕಾರ್ಯಕ್ರಮದ ಮುಖಾಂತರ ನಿಮ್ಗೊಂದಷ್ಟು ಒಂದು ಒಳ್ಳೆಯ ವಿಷಯಗಳನ್ನ ಇವತ್ತು ಹೇಳಲಿಕ್ಕಿದ್ದೀನಿ. ಏನಪ್ಪ ಅಂತ ಅಂದರೆ, ಇವತ್ತು ನಾನು ಗಾಂಧಾರಿ ವಿದ್ಯೆ ಅಂತ ಅಂದ್ರೇನು, ಈಗ ಕಣ್ಣಿಗೆ ಕಾಣೋದೆಲ್ಲ ನಿಜ ಅಲ್ಲ, ಹಾಗಂತ ಕಣ್ಣಿಗೆ ಕಾಣೋದು ಸುಳ್ಳು ಅಂತನೂ ಅಲ್ಲ. ಸೊ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸೊ ನಮ್ಮಲ್ಲಿರೋ ಪ್ರಾಪ್ನ ಅವ್ರು ಗೆಸ್ ಮಾಡ್ತಾರೆ ಅಂತಂದರೆ ಇದರ ಒಂದು ವಿಶೇಷತೆ ಏನಾಗಿರಬಹುದು. ಸೊ ಇದ್ರದ್ದೆಲ್ಲರ ಬಗ್ಗೆ ನಾವಿವತ್ತು ಮಾತಾಡ್ಲಿಕ್ಕಿದ್ದೇವೆ. ಇವತ್ತು ನಾನು ಇದರ ಬಗ್ಗೆ ಸಂಪೂರ್ಣವಾಗಿ ಕೇಳಿಕ್ಕಿದ್ದೀನಿ. ಈ ಥರ ಅಂದರೆ ಏನು, ಆ ಥರ ಅಂದರೆ ಏನು, ನನಗೊಂದಷ್ಟು ಡೌಟ್ಸ್ ಇದೆ, ಅದನ್ನು ಕೇಳಬೇಕು. ಸೊ ಇವತ್ತು ನಮ್ಮ ಜೊತೆ ಶ್ರೀ ಗೋಕುಲಧಾಮ ಗುರುಕುಲದ ಸ್ಥಾಪಕರು ಹಾಗೆಯೇ ಟ್ರೈನರ್ ಆಗಿರುವಂತಹ ರೂಪಶ್ರೀ ಅವರಿದ್ದಾರೆ. ಸರ್, ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆಯೇ ನಿಮ್ಮ ಜೊತೆ 3 ಮಕ್ಕಳಿದ್ದಾರೆ. ಸೊ ಭವಿಷ್ಯ, ರೂಹಿ ಆರ್ ಶೆಟ್ಟಿ, ಹಾಗೆಯೇ ನಿಮ್ಮ ಹೆಸರು ಆರುಷ್ ಇದ್ದಾರೆ. ಸೊ ಅವ್ರ ಹತ್ರ ಕೇಳೋಣ. ಒಂದಷ್ಟು ಪ್ರಾಪ್ಸ್ ಇದೆ, ಏನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ನಾನು ಕ್ಯೂರಿಯಸ್ ಇದ್ದೀನಿ. ಸೊ ಮೊದಲನೇದಾಗಿ ಮ್ಯಾಮ್, ಗಾಂಧಾರಿ ಅಂದರೆ ಏನು? ಆಕ್ಚುಲಿ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದಕ್ಕೆ ಗಾಂಧಾರಿ ವಿದ್ಯೆ ಅಂತ ಒಂದು ಪ್ರತೀತಿಯಲ್ಲಿ ಇದೆ. ಬಟ್ ಇದು ಆಕ್ಚುಲಿ ಇದು ನಾವು ಸಂಜಯ ವಿದ್ಯೆ ಅಂತ ಹೇಳ್ಬೋದು. ಸಂಜಯ ವಿದ್ಯೆ ಯಾಕೆಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧ ಆಗಬೇಕಾದ್ರೆ ಧೃತರಾಷ್ಟ್ರನಿಗೆ ಸಂಜಯ್ ಯುದ್ಧದಲ್ಲಿ ಆಗುವ ಎಲ್ಲವನ್ನ ಡಿಟೇಲ್ ಆಗಿ ಅರಮನೆಯಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದು ಸಂಜಯ್. ಓಕೆ, ಇದು ಹೇಗೆ ಹೇಳಿದ್ರೆ ಅವ್ರಿಗೆ ವ್ಯಾಸ ಮುನಿಗಳು ಸಂಜೆಯಲ್ಲಿರುವ ಚಿಚ್ಚಕ್ತಿಯನ್ನ ಜಾಗೃತಿ ಮಾಡಿರ್ತಾರೆ. ಅದರ ಮುಖಾಂತರ ಅವರು ಅರಮನೆಯಲ್ಲೇ ಕೂತ್ಕೊಂಡು ಯುದ್ಧ ಭೂಮಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳುದನ್ನ ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಗಾಂಧಾರಿ ಅಂತ ಹೇಳಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವ ಕಾರಣಕ್ಕೆ ಮಾತ್ರ ಅದನ್ನೊಂದು ಎಲ್ಲರೂ ಗಾಂಧಾರಿ ಅಂತ ಹೇಳಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಗಾಂಧಾರಿ ಅಂದ್ರೆ ಅದಕ್ಕೆ ಪವರ್ ಇಲ್ಲ ಅಂತಲ್ಲ ಅವಳಲ್ಲಿ. ಅವಳು ಅಷ್ಟು ವರ್ಷ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದ ಕಾರಣ ಅವಳು ಯುದ್ಧ ಟೈಮಲ್ಲಿ ಅದನ್ನ ರಿಮೂವ್ ಮಾಡ್ತಾಳೆ. ಕೊನೆಗೆ ಮಗ ಹೋಗುವಾಗ ಅವಳು ಕಣ್ಣು ಬಿಟ್ಟು ಅವನನ್ನ ನೋಡುವಾಗ ಅವನ ಬಾಡಿ ಫುಲ್ ವಜ್ರಕಾಯ ಆಗ್ತದೆ. ಅದು ಸ್ಟೋರಿ ಎಲ್ಲರಿಗೆ ಗೊತ್ತಿದೆ. ಸೊ ಆಗಿ ಕಣ್ಣಿಗೆ ಕಟ್ಟಿಕೊಂಡಿದ್ದಾಗ ಅಷ್ಟು ಎನರ್ಜಿ ಅವರಲ್ಲಿ ಸೇವ್ ಆಗುವುದು 100% ಕರೆಕ್ಟ್. ಈಗ ನಮ್ಮ ಮಕ್ಕಳು ಮಾಡೋದು ಕೂಡ ಅದೇ ಒಂದು ಆ ಒಂದು ಫಾರ್ಮುಲಾದ್ನೆಲ್ಲ ನಾವು ಅವ್ರಿಗೆ ಯೋಗ ಮತ್ತು ಧ್ಯಾನದ ಮುಖಾಂತರ ನಾವು ಅದನ್ನು ಅವ್ರಿಗೆ ಟ್ರೈನ್ ಮಾಡ್ತೇವೆ. ಸೊ ಇವರಿಗೆ ಕೂಡ ಹಾಗೆ, ನಮ್ಗೆ ಈಗ ಎಲ್ಲರಲ್ಲಿ ಕೂಡ ನಾವು ನ್ಯಾಚುರಲ್ ಆಗಿ ನಮ್ಮಲ್ಲಿ ಹೈಯೆಸ್ಟ್ ನಮ್ದು ಎನರ್ಜಿ ನಮಗೆ ಹೊರಗೆ ಹೋಗುದು ಐಸಿಂದ. 83% ಆಫ್ ದ ಎನರ್ಜಿ ಪ್ರತಿಯೊಬ್ಬ ಮನುಷ್ಯನಿಂದ ಹೊರಗೆ ಹೋಗುದು ಕಣ್ಣಿಂದ. ಸೊ ನಾವು ಯಾವಾಗ ಕಣ್ಣನ್ನ ಕ್ಲೋಸ್ ಮಾಡ್ತೇವೆ ಅವಾಗ ಅನದರ್ ಸೆನ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಅವರ ಇನ್ನೊಂದು ಸೆನ್ಸ್ ವರ್ಕ್ ಆಗ್ಲಿಕ್ಕೆ ಅಂದ್ರೆ ಕಿವಿ ಮುಖಾಂತರ, ಕಿವಿ ಆಗ್ಬೋದು, ಸ್ಮೆಲ್ ಇಂದ ಆಗ್ಬೋದು, ಫೀಲಿಂಗ್ ಆಗ್ಬೋದು. ಕೆಲವ್ರಿಗೆ ಅದು ತುಂಬಾ ಗಟ್ ಫೀಲಿಂಗ್ ಅಂತ ಹೇಳ್ತೇವೆ, ಅದರಲ್ಲಿ ಸೆನ್ಸ್ ಆಗುತ್ತೆ. ಕೆಲವರಿಗೆ ಕಣ್ಣಿಗೆ ಕಟ್ಟಿದ್ರೆ ಕೂಡ ಕಣ್ಣು ಮುಂದೆ ಕಾಣಿಸ್ತದೆ. ಸೊ ಹಾಗಾಗಿ ಇದು ಗಾಂಧಾರಿ ಅಂತ ಹೇಳೋದಕ್ಕಿಂತವೂ ಸಂಜಯ ವಿದ್ಯೆ ಅಂತ ಹೇಳ್ಬೋದು. ಈಗ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಅಂದ್ರೆ ಈಗ ನಾವು ಮಕ್ಕಳಿಗೆ ಟ್ರೈನ್ ಮಾಡೋದು ಬರೀ ಅದೇ ಒಂದೇ ವಿಷಯ ಅಲ್ಲ, ಅವ್ರಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಸೊ ನಾವು ಹಾಗಾಗಿ ಇದಕ್ಕೆ ಅಂತರ್ಚೇತನ ಅಂತ ಹೆಸರಿಟ್ಟಿರುವಂತದ್ದು. ಎಲ್ಲ ವಿಷಯದಲ್ಲಿ ಕೂಡ ಅವರ ಒಂದು ಚಿಚ್ಚಕ್ತಿಯನ್ನ ಜಾಗೃತಿಗೊಳಿಸಿ ಅವರಲ್ಲಿ ಒಂದು ಸ್ವಲ್ಪ ಸ್ಪಿರಿಚುವಲ್ ಕನೆಕ್ಷನ್ ಅವ್ರಿಗೆ ಆ ಒಂದು ರೂಟಿಗೆ ತಗೊಂಡು ಬಂದು ಓವರ್ ಆಲ್ ಡೆವಲಪ್ಮೆಂಟ್ ಆಗುವ ಮುಖಾಂತರ ನಾವು ಅವರ ಆ ಒಂದು ಅಭಿವೃದ್ಧಿಯನ್ನ ನಾವು ನೋಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಅಂತರ್ಚೇತನ ಅಂತ ಹೆಸರು. ಇದರ ಮೂಲ ಎಲ್ಲಿಂದ ಅಂತ? ಮೂಲ ನಮ್ಮ ಋಷಿ ಪರಂಪರೆಯಿಂದ ಬಂದಂತ ವಿದ್ಯೆ ಇತ್ತು, ಹಿಂದಿನ ಕಾಲದಲ್ಲೇ ಇತ್ತು. ಈಗ ಬರೀ ವ್ಯಾಸ ಮುನಿಗಳು ಮಾತ್ರ ಅಂತಲ್ಲ, ಹಲವಾರು ಋಷಿಮುನಿಗಳಿಗೆ ಆ ಒಂದು ಶಕ್ತಿ ಇತ್ತು. ಅವರಾಗ ಮಾಡ್ತಾ ಇದ್ದ ಒಂದು ಧ್ಯಾನ ತಪಸ್ಸಿನ ಒಂದು ಎನರ್ಜಿಯಲ್ಲಿ ಅವರು ಈ ಬೇರೆ ಜನರಲ್ಲಿ ಅವರ ಒಂದು ಚಿಚ್ಚಕ್ತಿನ ಜಾಗೃತಿ ಮಾಡುವಂಥ ಒಂದು ಎನರ್ಜಿ ಇತ್ತು ಅವರಿಗೆ. ಸೊ ಹಾಗೆ ತುಂಬಾ ನಮ್ಮ ಋಷಿಮುನಿಗಳಲ್ಲಿ ತುಂಬಾ ಜನಗಳಿಗೆ ಆ ಒಂದು ಶಕ್ತಿ ಇತ್ತು ಅಂತ. ಓಕೆ, ಈಗ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದನ್ನೊಂದು ಕಲಿಯೋದಕ್ಕೆ, ಹಾಗೇನೆ ಎಷ್ಟು ವರ್ಷದಿಂದ ಟ್ರೈನ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತ? ನಾನು ಆಕ್ಚುಲಿ ಸ್ಪಿರಿಚುವಲ್ ಇದರಲ್ಲಿ ಬಂದು ಆಲ್ಮೋಸ್ಟ್ 22 ಇಯರ್ಸ್ ಆಯ್ತು. ಓಕೆ, 10 ಇಯರ್ಸ್ ಇಂದನೂ ನಾನು ಪ್ರಾಕ್ಟೀಸ್ ಅಲ್ಲೇ ಇದ್ದೆ, ಮೋರ್ ದೆನ್ ದಟ್. ಬಟ್ ನಾನು ಹೊರಗಡೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಆಗಿ 8-9 ಇಯರ್ಸ್ ಆಯ್ತು. ಬಟ್ ಮೊದಲು ನಾನು ಹೊರಗಡೆ ಹೋಗ್ತಾ ಇದ್ದೆ, ಔಟ್ ಆಫ್ ಸ್ಟೇಟೇ ಹೆಚ್ಚು ನಾನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಯಾಕೆಂದ್ರೆ ಮಂಗಳೂರಲ್ಲಿ ಇಂಟಲಗಿಡ ಮದ್ದಲ್ಲ ಅಂತ ಹೇಳುವಾಗೆ ಮತ್ತೆ ಡೌಟ್ಗಳು ಜಾಸ್ತಿ. ಹೌದು. ಸೊ ನನಗೆ ಮನಸ್ಸಲ್ಲಿ ಎಂದಿತ್ತು, ಇವರಿಗೆ ಇಂಟ್ರೆಸ್ಟ್ ಇಲ್ಲದವರಿಗೆ ನಾನು ಯಾಕೆ ಕರೆದು ಪುನಃ ಅವರೊಂದಷ್ಟು ಅವ್ರಿಗೆ ಡೌಟ್ ಇರುವಾಗ ನಾವು ಅದಕ್ಕೆ ಕ್ಲಾರಿಫೈ ಮಾಡ್ತಾ ಕೂತ್ಕೊಳ್ಳಿಕ್ಕೆ ನನಗೆ ಅಷ್ಟೊಂದು ಮನಸ್ಸು ಇರಲಿಲ್ಲ. ಆಗ ನನಗೆ ನನ್ನ ಸಾಧನೆ ನನ್ನದೊಂದು ಹುಡುಕಾಟ ಇತ್ತು. ಸೊ ನಾನು ಅದಕ್ಕೆ ಗಮನ ಕೊಡ್ತಾ ಇದ್ದೆ. ಇವಾಗ ರೀಸೆಂಟ್ಲಿ ಒಂದು 6 ಇಯರ್ಸ್ ಇಂದ ಮಂಗಳೂರಲ್ಲಿ ಸ್ವಲ್ಪ ಲೋಕಲ್ ಮಂಗಳೂರಲ್ಲಿ ಹೀಗೆ ಮೈಸೂರು ಬೆಂಗಳೂರು ಅಂತ ಸ್ಟಾರ್ಟ್ ಮಾಡಿದೆ. ಅದ್ರ ಮೊದಲ ನನ್ನ ಹೈದರಾಬಾದ್ ಅಂತ ಆ ಕಡೆಗೆ ಹೆಚ್ಚು. ಓಕೆ, ಸೊ ನೀವು ಹೇಳಿದ್ರಲ್ಲ ಇಂಟ್ರೆಸ್ಟೆಡ್ ಇಲ್ಲಿ ತುಂಬಾ ಕಡಿಮೆ ಇದ್ರು ಅಂತ. ಸೊ ಆ ಟೈಮಲ್ಲಿ ನೀವೇನಾದ್ರೂ ಒಂದಷ್ಟು ಫೇಸ್ ಮಾಡಿರೋ ಮೂಮೆಂಟ್ಸ್ಗಳಿದೆಯಾ? ಅಂದ್ರೆ ಈ ವಿಷಯದ ಬಗ್ಗೆನೆ ಒಂದಷ್ಟು ಜನ ಇದು ಸುಮ್ಮನೆ ಆ ಥರದ್ದು ಏನಾದರೂ ಹೇಳಿ ಫೇಸ್ ಮಾಡಿದ್ಯಾ? ನಾನು ಬೇಸಿಕಲಿ ಆಕ್ಚುಲಿ ನಾನು ಬೈ ಪ್ರೊಫೆಷನ್ ಟೀಚರ್ ಆಗಿದ್ದು. ಓಕೆ,
ಟೀಚರ್ ಕೆಲಸ ಮಾಡಿಕೊಂಡು ಹೀಗೆ ಹೊರಗೆ ಹಾಲಿಡೇಸ್ಗೆಲ್ಲ ಹೊರಗೆ ಹೋಗ್ತಿದ್ದೆ. ಮತ್ತೆ ಆಯ್ತು ಯಾಕೆ ನಮ್ಮ ಮಕ್ಕಳಿಗೂ ಕಲಿಸ್ಬಾರ್ದು ಅಂತ. ಸೊ ಸೆಲೆಕ್ಟೆಡ್ ಈಗ ನಾನು ಟ್ಯೂಷನಿಗೆ ಬರ್ತಾ ಇದ್ದ ಮಕ್ಕಳು ತೀರಾ ಹತ್ತಿರದ ಮಕ್ಕಳು ಈಗ ಇಲ್ಲೂ ಇದ್ದಾರೆ ಕೆಲವು ಮಕ್ಕಳು. ಸೊ ಅಂಥವ್ರಿಗೆ ನಾನು ಫಸ್ಟ್ ಕಲಿಸು ಅಂತ ಹೇಳಿ ಅವ್ರಿಗೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ. ರಿಸಲ್ಟ್ ಒಳ್ಳೆ ಇತ್ತು. ಮತ್ತೆ ಹಾಗೆ ಮೌತ್ ಟು ಮೌತ್ ಹಾಗೆ ಸ್ವಲ್ಪ ಇವತ್ತಿಗೂ ನಾನು ಎಲ್ಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ ನಿಮಗೆ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೆಚ್ಚು ಆಕ್ಟಿವೇ ಇಲ್ಲ ಈ ವಿಷಯದಲ್ಲಿ. ಸೊ ಮೌತ್ ಟು ಮೌತ್ ಈಗ ನನಗೆ ಔಟ್ ಆಫ್ ಸ್ಟೇಟ್ ಇಂದ ಔಟ್ ಆಫ್ ಕಂಟ್ರಿಯಿಂದ ಕೂಡ ಮಕ್ಕಳು ಬರ್ತಾರೆ. ಓಕೆ, ಸೊ ನಾನೀಗ ಕ್ಯೂರಿಯಸ್ ಆಗಿದ್ದೀನಿ, ಇಲ್ಲಿಷ್ಟು ಪ್ರಾಪ್ಸ್ ಇಟ್ಟಿದ್ದೀರಾ, ಸೊ ಇದರಿಂದ ಏನು ಆಕ್ಟಿವಿಟಿ ಮಾಡಿಸ್ತೀರಾ ಅಂತ. ಈಗ ಅವರು ಬ್ಲೈಂಡ್ ಫೋಲ್ಡ್ ಹಾಕಿ ಫ್ಲಾಶ್ ಕಾರ್ಡ್ ಅನ್ನ ರೀಡ್ ಮಾಡೋದಾಗ್ಬೋದು, ರೈಟಿಂಗ್ ಮಾಡ್ತಾರೆ, ರೀಡಿಂಗ್ ಮಾಡ್ತಾರೆ, ಬ್ಲಾಗ್ ಸಪರೇಟ್ ಮಾಡ್ತಾರೆ, ಓಕೆ ಓಕೆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ. ಸೊ ನೀವು ಒನ್ ಬೈ ಒನ್ ನೀವು ಚೆಕ್ ಮಾಡಿಕೊಳ್ಬೋದು. ಓಕೆ ಡನ್. ನೀವು ಫಸ್ಟ್ ನಾವು ರೂಹಿಯಿಂದವೇ ಸ್ಟಾರ್ಟ್ ಮಾಡೋಣ. ಈಗ ನೀವು ಇದು ಬ್ಲೈಂಡ್ ಫೋಲ್ಡ್ ಚೆಕ್ ಮಾಡಿಕೊಳ್ಳಿ. ಈಗ ಎಲ್ಲರೂ ಹೇಳ್ತಾರೆ ಈಗ ನಮ್ಗೆ, ಹೌದು ನನಗೂ ಎಲ್ಲ ಏನು ಹೇಳ್ತಾರೆ ಅಂದ್ರೆ, ಈಗ ಇದು ಆಕ್ಚುಲಿ ಬ್ಲ್ಯಾಕ್ ಇರೋ ಕಾರಣ ಅಲ್ಲಿ ಅದು ಹೋಲ್ ಮಾಡಿ, ಈಗ ಮ್ಯಾಜಿಕಲ್ ಅವ್ರೇನೋ ಹೋಲ್ ಮಾಡಿ ಎಲ್ಲ ನೋಡ್ತಾರೆ ಅಂತ ಹಾಗೆ ನಂಗೂ ತುಂಬಾ ಮಂದಿ ಕೇಳಿದ್ರು. ಸೊ ನಾವು ಫಸ್ಟ್ ಇದ್ರೊಳಗೆ ಖರ್ಚಿಫ್ ಎಲ್ಲ ಇಟ್ಟು ಏನೇನೋ ಸರ್ಕಸ್ ಮಾಡ್ತಾ ಇದ್ವಿ. ಬಟ್ ಸ್ಟಿಲ್ ಈಗ ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ, ಎಲ್ಲ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಬೇಗ ಆಕ್ಟಿವ್ ಆಗುವಾಗ ಅವರು ಬೇಗ ಬೇಗ ಮಾಡ್ತಾರೆ. ಆಗ ಇನ್ನೊಬ್ರು ಮಕ್ಕಳು ನೋಡುವಾಗ ಸ್ವಲ್ಪ ಕಳ್ಳದಾರಿ ಹಿಡಿತಾರೆ ಮಕ್ಕಳು. ಈ ಸೈಡಲ್ಲೆಲ್ಲ ನೋಡಿದ್ವಿ, ನೋಸ್ ಇದ್ದು ಸೈಡಲ್ಲೆಲ್ಲ ಅದು ನಾವು ಬಟ್ಟೆ ಇಟ್ಟು ಎಷ್ಟೇ ಮಾಡಿದ್ರೆ ಕೂಡ ಕಾಣ್ತದೆ ಅಂತ. ನಾವು ಗ್ರೂಪಲ್ಲಿ ಮಾಡುವಾಗ ಅವರು ಸ್ವಲ್ಪ ನಾವು ಆಚೆ ಹೋದ್ರು ರಪ್ಪಲ್ಲಿ ಏನಾದ್ರು ಒಂದು ಟ್ರೈ ಮಾಡ್ತಾರೆ ಮಕ್ಕಳು ಹಾಗೆ. ಸೊ ಅದಕ್ಕೆ ನಾವೀಗ ಈಗ ನಾವು ಈ ಸಲದಿಂದ ಲಾಸ್ಟ್ ಇಯರ್ ಇಂದ ಈ ಬ್ಲೈಂಡ್ ಫೋಲ್ಡ್ ಹುಡುಕಿ ನಮಗೆ ಫೈನಲಿ ಸಿಕ್ಕಿದ್ದು. ಇದು ನೋಡಿ ಕರೆಕ್ಟ್ ಆಗಿ ಫುಲ್ ಕವರ್ ಇದೆ. ನೀವು ಇದನ್ನ ಹಾಕಿ ನೋಡಿ ಒಮ್ಮೆ. ಓಕೆ, ಸೊ ನಾನು ಕೂಡ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ. ಸೊ ಮಕ್ಕಳು ಹಾಕೊಂಡಾಗ ನಮ್ಗೊಂದು ಆ್ಯಸ್ ಯೂಶ್ವಲ್ ಡೌಟ್ ಬಂದೇ ಬರುತ್ತೆ. ಸೊ ನಾನು ನನ್ನ ಕಣ್ಣಾರೆ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದು ಹೇಗಿದೆ ಅಂತ ಅಂದರೆ, ಸೊ ಈ ಕಡೆನೇನು ಕಾಣಿಸಲ್ಲ, ಬಟ್ ಮತ್ತೆ ಇದೊಂದು ಇಲ್ಲಿ ಈ ಒಂದು ಪೋರ್ಷನ್ಗೆ ಈ ಥರದ್ದು ಕೊಟ್ಟಿದ್ದಾರೆ. ಸೊ ನಾನೊಂದು ಸಲ ಹಾಕಿ ನೋಡ್ತೀನಿ ನನಗೆ ಕಾಣಿಸುತ್ತಾ ಇಲ್ವಾ ಅಂತ. ಮತ್ತೆ ಇದನ್ನು ಟೈಟ್ ಕೂಡ ಮಾಡ್ಬೋದಲ್ಲ? ಟೈಟ್ ಲೂಸ್ ಟೈಟ್ ಮಾಡ್ಬೋದು. ಮತ್ತೆ ಅದು ಸುತ್ತ ಇದೆ ನೋಡಿ, 5 ಫುಲ್ ಸುತ್ತದ ಪ್ಯಾಡೆಡ್ ಇಟ್ಟಿದೆ, ದಪ್ಪ ಇದೆ ನೋಡಿ. ಆ ಕಡೆ ಈ ಕಡೆ ಎಲ್ಲ ಸೈಡಲ್ಲ ನೋಡಿ ಮೇಡಮ್, ಐ ಮೂವ್ಮೆಂಟ್ ಎಲ್ಲ ಮಾಡಿ ಇಲ್ಲ, ಏನು ಕಾಣಲ್ಲ, ಏನು ಕಾಣಿಸಲ್ಲ ಈಗ. ಶೋರ್. ನಾನು ಒಂದಷ್ಟು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ, ಲೈಕ್ ಈ ಥರ ಹೇಳಿದ್ರೆ ಅವ್ರಿಗೊಂದು ಕಲರ್ ಗೊತ್ತಾಗುತ್ತೆ, ಈ ಥರ ಹೇಳಿದ್ರೆ ಕಲರ್ ಇಲ್ಲ. ಅದಕ್ಕೆ ನಾವು ಸೌಂಡ್ ಗಿಂಡ್ ಏನೂ ಮಾಡಲ್ಲ, ಅದಕ್ಕೆ ನಿಮಗೆ ಬಿಟ್ಟಿರೋದು ನಾವು. ಓಕೆ, ಹಾಕಮ್ಮ ಬ್ಲೈಂಡ್ ಫುಡಕ್ಕೆ. ಓಕೆ, ಟೈಟ್ ಮಾಡಬೇಕು. ಈ ಥರ ಕರೆಕ್ಟ್ ಇದೆಯಾ? ಅಲ್ವಾ, ಆಲ್ಮೋಸ್ಟ್ 1 ಮಿನಿಟಲ್ಲಿ 100 ಕಾರ್ಡ್ ತನಕ ಮಾಡ್ತಾಳೆ. ಹೌದಾ? ಹೌದು. ಓಕೆ, ಸೊ ಈಗ ಇದು ನಾನು ತೋರಿಸ್ಬೇಕು ಇದನ್ನ? ಅಲ್ಲ, ನೀವು ಅವ್ರ ಕೈಗೆ ಕೊಡಿ, ಕೊಡಲೆ ತಗೊಂಡು ಅದನ್ನು ಕೊಡಿ, ಮಿಕ್ಸ್ ಮಾಡಿ. ಓಕೆ, ಫುಲ್ ಮಿಕ್ಸ್ ಮಾಡಿ ಕೊಡಿ. ಫುಲ್ ಮಾಡ್ತೀಯಲ್ಲ ಪುಟ್ಟ? ಓಪನ್ ಮಾಡಿ ಮೇಡಮ್. ಇಲ್ಲಿ ಇಟ್ಕೊಡಿ. ಫುಲ್ ಓಪನ್ ಮಾಡಿ? ಇಲ್ಲ ಇಟ್ಬಿಡಿ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಡಿ. ಎಸ್, yes, start. Cantaloupe, coal, Christmas star, egg, strawberry, rooster, bear, square, zucchini, cola, vulture, banana, bus, crow, hamster, turnip, airplane, hyena, strawberry, turkey, sheep, star, mango, woodpecker, carrot, panda, elephant, spinach, cheetah, cauliflower, sunflower, lettuce, photo frame, rose, lemon, tree, kite, diamond, French bean, grapefruit, pen, bicycle, crow, pigeon, rabbit, robin, key, orange, car, hen, kingfisher, plum, apple, giraffe, broccoli, parrot, cabbage, sheep, tiger, avocado, onion, rat, peacock, kangaroo, lion, donkey, goat, radish, goose, duck, shapes, sandwich, cone, cat, apple, grape, orange, helicopter, beetroot, sweet potato, bear, rectangle, igloo, toucan, cucumber, polar bear, fish, scooter, boat, crocodile, rocket, eagle, pineapple, papaya, dog, turkey, hat, elephant, date,
deer, train. ಓಕೆ, ವೆಲ್ ಡನ್. ಅಲ್ಲ, ಇದನ್ನು ಹೇಗೆ ನೀವು ಮಕ್ಕಳಿಗೆ ಟೀಚ್ ಮಾಡಿಸ್ತೀರಾ ಅಂತ? ಅವ್ರಿಗೆ ನಾವು ಮೆಡಿಟೇಷನ್, ಸಿಂಪಲ್ ಯೋಗ ಮಾಡಿಸ್ತೇವೆ. ಓಕೆ. ಕೆಲವು ಬ್ರೀದಿಂಗ್ ಟೆಕ್ನಿಕ್ಸಲ್ಲಿ ಮಕ್ಕಳು ರೆಡಿ ಆಗ್ತಾರೆ. ಅಂದರೆ ಅದು ಪಟಾಪಟ್ ಅಂತ ಹೇಳ್ತಾರಲ್ಲ, ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ. ಓಕೆ. ಇದು ಎಷ್ಟು ವರ್ಷದ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತೀರಾ ನೀವು ಕಲಿಸೋದು? ಈಗ ಪೇರೆಂಟ್ ಕನ್ಸರ್ನ್ ಇದ್ರೆ ನಾನು 4 years ಮಗುವಿಂದ ಕೂಡ ಟೀಚ್ ಮಾಡ್ತೀನಿ. ಓಕೆ. ಇಲ್ಲ ಹೇಳಿದ್ರೆ ಅಬೌವ್ 6 years. ಓಕೆ. ಈಗ 4 ವರ್ಷದ ಮಗು ಹೇಳಿದ್ರೆ ಈಗ ನಾವು ಈಗ ನೀವು ಮಾಡಿದ್ರು, ನೀವು ನೋಡಿದ್ರಿ ಹೇಗೆ ಕಾಣಿಸ್ತಿದ್ರೆ ಕಣ್ಣಲ್ಲೇ ಕಾಣಿಸುತ್ತೆ ಅಂತ ಹೇಳ್ತಾರೆ ಮಕ್ಕಳು. ಬಟ್ ಅವ್ರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ನಂಗೆ ಹೀಗೆ ಸೆನ್ಸ್ ಆಗುತ್ತೆ, ಮುಟ್ಟಿದ್ರೆ ಸೆನ್ಸ್ ಆಗುತ್ತೆ, ಅಥವಾ ಇಲ್ಲೆಲ್ಲೋ ಕಂಡಾಗ ಆಗುತ್ತೆ, ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅವ್ರಿಗೆ. ಸೊ ಅದು ಪೇರೆಂಟ್ ಕನ್ಸರ್ನ್ ಇದ್ರೆ ಮಾತ್ರ ಅಬೌವ್ 4 years. ಓಕೆ. ಅಂದ್ರೆ ಎಷ್ಟು ವರ್ಷದ ಮಕ್ಕಳ ತನಕ ಕಲಿಬಹುದು? 18 ಅದಾದ್ಮೇಲೆ ಯಾಕೆ ಕಲಿಬಾರ್ದು? ಕಲಿಬಾರ್ದಿಲ್ಲ, ಕಲಿಬಹುದಾ? ಬಟ್ ಅಷ್ಟೇ ಡೆಡಿಕೇಶನ್ ಬೇಕು. ಅಂದ್ರೆ ಈ ಸ್ಟ್ರೆಸ್ಫುಲ್ ಆಗಿರ್ತಾರೆ ಅಂತ. ಈಗ ಮಕ್ಕಳಾದ್ರೆ ಕಣ್ಮುಚ್ಚಿ ಮಲ್ಗಿ ಕುತ್ಕೊಳ್ಳಿ ಅಂದ್ರೆ ಸಾಧಾರಣಕ್ಕೆ ಅವ್ರು ಸುಮ್ನೆ ಕುತ್ಕೊಂತಾರೆ. ನಾವು ಹೇಳ್ದಂಗೆ ಕಣ್ಮುಚ್ಚಿರ್ತಾರೆ, ನಾವು ಯಾವಾಗ ಓಪನ್ ಮಾಡಿ ಹೇಳುವಾಗ ಅವ್ರಿಗೆ ಓಪನ್ ಮಾಡ್ತಾರೆ. ಈಗ ಅದನ್ನೇ ನಾನು ನಿಮ್ಗೆ ಏನಾದ್ರು ಹೇಳಿದ್ರೆ ಅವ್ರು ಬ್ಲ್ಯಾಂಕ್ ಆಗಿ ಕುತ್ಕೊಂತಾರೆ. ಅವ್ರಿಗೆ ಆ ಹೋಮ್ ವರ್ಕ್ ಮಾಡ್ಬೇಕಾ, ಮನೇಲೇನು ಅದೇನೋ ಯೋಚನೆ ಮಾಡಲ್ಲ. ಬಟ್ ನಾನು ನಿಮ್ಮನ್ನು ಕುತ್ಕೊಳ್ಳಿ ಅಂದ್ರೆ ಎಷ್ಟೊತ್ತಿಗೆ ಮನೆಗೆ ಹೋಗೋದು, ಈಗ ಹೊರಗೆ ಮಳೆ ಬರ್ತಾ ಇದೆಯೋ, ಹಿಂಗ್ ಬಸ್ಸಿಗೆ ಹೋಗ್ಲಿ, ಏನೇನೋ ಯೋಚನೆಗಳು ಬರುತ್ತೆ. ಫೈನಾನ್ಸ್ ಇರ್ಬೋದು, ಮನೆ ಏನೇನೋ ಇರುತ್ತೆ ನಮ್ದೆಲ್ಲ ದೊಡ್ಡವ್ರದ್ದು. ಸೊ ಅದೆಲ್ಲ ನೀವು ಯೋಚನೆ ಮಾಡ್ತಾ ಹೋದ್ರೆ ಆಗಲ್ಲ. ಯಾವಾಗ ಲಾಜಿಕಲ್ ಮೈಂಡ್ ಇಲ್ಲಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ವಲ್ಪ ಕಷ್ಟ ಆಗೋದಿಲ್ಲ ಅಂತಿಲ್ಲ. 100% ಆಗುತ್ತೆ. ಇದಕ್ಕೆ ಡೆಡಿಕೇಶನ್ ಎಷ್ಟು ಬೇಕಾಗುತ್ತೆ? ಏಕಾಗ್ರತೆ ಎಲ್ಲ ಬೇಕು. ಏಕಾಗ್ರತೆ ಬೇಕಂತಿಲ್ಲ, ನಮ್ಮ ಹತ್ರ ಬಂದ್ರೆ ಸಾಕು, ನಾವು ಮಾಡಿಸ್ತೀವಿ. ಹೌದು. ನಿಮ್ಗೆ ಮಕ್ಕಳು ಬರುವಾಗ ಅವರು ಬ್ಲ್ಯಾಂಕ್ ಆಗಿ ಬರ್ತಾರೆ. ಯಾರು ಏನು ಪ್ಲಾನ್ ಮಾಡ್ಕೊಂಡು ನಾವು ಹೀಗೆ ಕುತ್ಕೋಬೇಕು, ಹೀಗೆ ಇರಬೇಕು, ಆತರ ಏನು ಪ್ಲಾನ್ ಮಾಡಿ ಬರಲ್ಲ ಮಕ್ಕಳು. ಕೆಲವು ಮಕ್ಕಳು ಇವಾಗ ಅಪ್ಪ ಅಮ್ಮ ಇಲ್ಲ ಹೋಗು ಕಲಿ ಅಂತ ಹೇಳಿ ಕರ್ಕೊಂಡು ಬಂದು ಇವತ್ತು ಒಂದಿನ ನೋಡು, ಮತ್ತೆ ಇಷ್ಟ ಆದ್ರೆ ಮಾತ್ರ ಮುಂದುವರಿಸಿ ಅಂತ ಮಕ್ಕಳು ಬರ್ತಾರೆ. ಬಟ್ ಬಂದು ಒಂದಿನ ಆಗೋಗ ಅವ್ರಿಗೆ ಖುಷಿಯಾಗಿ ಮತ್ತೆ ಅವರೇ ಕಂಟಿನ್ಯೂ ಮಾಡ್ತಾರೆ. ಕ್ಲಾಸಸ್ ಎಲ್ಲ ಹೇಗೆ ಕಂಡಕ್ಟ್ ಮಾಡ್ತೀರಾ? ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ ಅಥವಾ ಯಾವ ತರ ಇರುತ್ತೆ ಅಂತ? ಆಕ್ಚುಲಿ ನಮಗೆ ಈ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೆಸ್ಟ್ ಟೈಮ್ ಮಾರ್ನಿಂಗ್ ಟೈಮ್. ಓಕೆ. ಒಂದು 9:30 to 12, 1:30 ತನಕ ಮಾಡ್ತೇವೆ. ಸೊ ನಾವು ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡುವಾಗ ನಾವು ಈವ್ನಿಂಗ್ ಟೈಮು ಪ್ರಾಕ್ಟೀಸ್ ತಗೊಳ್ತೀವಿ. ಅದು ಕೂಡ ಬೆಟರ್ ಆಗುತ್ತೆ. 2 ಟೈಮ್ ನಮಗೆ ದಿ ಬೆಸ್ಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ನಿಮಗೆ ಇಷ್ಟು ನೀವು 22 years ಅಂತ ಹೇಳಿದ್ರಿ. ಸೊ ಆಗ ಕಾಂಪ್ಲಿಕೇಶನ್ ಅಂತ ಆಗಿರೋ ಯಾವುದು ಮೂಮೆಂಟ್ಸ್ ಇಲ್ವಾ ನಿಮಗೆ? ತುಂಬ ಇದೆ. ಅಂದರೆ ನಾನು 22 ಅಂದರೆ ನಾನು ಸ್ಪಿರಿಚುವಲ್ ಪಾತಿಗೆ ಬಂದು 22 years. ಇದು ಇವಾಗ ನಾನೊಂದು 10 years ಇಂದ ಮಾಡ್ತಾ ಇದ್ದೀನಿ. ಕಾಂಪ್ಲಿಕೇಶನ್ ಈಗ ನನಗೆ ಹೆಚ್ಚು ನಾನು ಫೇಸ್ ಮಾಡಲಿಲ್ಲ. ಆ್ಯಕ್ಚುಲಿ ಇವಾಗ ನಾನು ಮಂಗಳೂರಲ್ಲಿ ಕಲಿಸುವಾಗಲೇ ನಾನು ಫೇಸ್ ಮಾಡಿದ್ದು. ಕೆಲವೆಲ್ಲ ಹಾಗೆ ಹೀಗೆ ಕೆಲವರಲ್ಲಿ ಏನು ಹೇಳ್ತಾರೆ ಹೇಳಿದ್ರೆ ಅದಕ್ಕೆ ಹೋದ್ರೆ ಮಕ್ಕಳು ಸನ್ಯಾಸಿ ಆಗ್ಬಿಡ್ತಾರೆ, ನಮ್ಗಿರೋದು ಒಬ್ಬನೇ ಮಗಳು ಬೇಡ ನಮಗೆ, ಆ ಥರ ಒಂದು. ಮತ್ತಿನ್ನೊಂದು ನೀವೇನೋ ಮ್ಯಾಜಿಕ್ ಮಾಡಿ ಅವ್ರದ್ದು ಬ್ರೈನ್ ಎಲ್ಲ ಹಾಳಾಗ್ಬಿಡುತ್ತೆ. ಏನೋ ಒಂದು ಇವಾಗ ಇತ್ತೀಚೆಗೆ ನಂಗೆ ಮೊನ್ನೆ ಒಂದು ಸಿಕ್ಕಿದ್ದೊಂದು ನ್ಯೂಸ, ಯಾವುದೋ ಒಂದು ದೇವಿ ಏನೋ ಒಂದು ಅದನ್ನ ನಾವು ಯಕ್ಷಿಣಿಯನ್ನು ಇಟ್ಕೊಂಡು ಅದನ್ನ ಮಕ್ಕಳ ಹತ್ರ ನಾವು ಮಾಡಿಸ್ತೀವಿ ಅಂತ. ಬಟ್ ಅಂಥದ್ದೆಲ್ಲ ಕಲಿಬೇಕಾದ್ರೆ ಎಷ್ಟು ಕಷ್ಟ ಇದೆ, ಅದು ಯಾಕೆ ಯೋಚನೆ ಮಾಡಲ್ಲ ಜನಗಳು ಅಂತ ನಂಗೆ ಅರ್ಥ ಆಗಲ್ಲ. ಬಟ್ ಇದು ನನಗೆ ಮೊನ್ನೆ ಒಂದು ಬಂದ ನ್ಯೂಸ್. ಯಕ್ಷಿಣಿ ಚೆನ್ನಾಗಿದೆ ಹೆಸರು ಮಾತ್ರ. ಅದೊಂದು ಯಕ್ಷಿಣಿಯನ್ನು ಅವರು ಹಿಡ್ಕೊಂಡು ಅದ್ರ ಮುಖಾಂತರ ಮಾಡಿಸ್ತಾರೆ ಅಂತ. ಇಷ್ಟೆಲ್ಲ ಮಕ್ಕಳಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 8,000 ಮೇಲೆ ಮಕ್ಕಳಿಗೆ ನಾವು ಟ್ರೈನ್ ಮಾಡಿದ್ದೀವಿ. ಎಲ್ಲರ ಹತ್ರನೂ ಕಳ್ಸಕ್ಕಾಗುತ್ತೆ ಯಕ್ಷಿಣಿಯನ್ನ. ಇವಾಗ ನಾನು ಪಕ್ಕದಲ್ಲಿದ್ರೆ ಓಕೆ. ಇವಾಗ ನಾನು ಇಲ್ಲದೆ ಇದ್ದಾಗ ಈ ಮಕ್ಕಳು ಬೇರೆ ಬೇರೆ ಕಡೆ ಪ್ರೆಸೆಂಟೇಷನ್ ಕೊಡ್ತಾರೆ. ಈಗ ಅವ್ರ ಪೇರೆಂಟ್ಸ್ ಅವರವರೇ ಕರ್ಕೊಂಡು ಹೋಗಿ ಪ್ರೆಸೆಂಟೇಷನ್ ಕೊಡ್ಬೋದು. ಅವಾಗ ನಾನು ಎಲ್ಲಿ ಕಳ್ಸಕ್ಕಾಗತ್ತೆ ಯಕ್ಷಿಣಿಯನ್ನ? ಹೌದು. ಆ ಥರ ಎಲ್ಲ ಎಷ್ಟು ಯಕ್ಷಿಣಿ ಬೇಕಾಗುತ್ತೆ ಹೇಳಿ, ನಾನೇನ್ ಮಾಡ್ಬೇಕು? ಹೌದು, ಕರೆಕ್ಟ್. ಆ ಥರದ್ದು ಮೂಢನಂಬಿಕೆಗಳೆಲ್ಲ ಇದೆ. ಓಕೆ, ಹೇಳಿ ಮ್ಯಾಮ್. ಪ್ಯೂರ್ಲಿ ಇದು ನಾವು ಈಗ ನಾವು ಬಿಯಾಂಡ್ ಸೈನ್ಸ್ ಎಲ್ಲ ವರ್ಕ್ ಆಗುವಂಥದ್ದು. ಸೊ ನಾವು ಮಕ್ಕಳ ಪ್ರಾಕ್ಟೀಸ್ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಹಂತಕ್ಕೆ ಸ್ಟಾರ್ಟಿಂಗ್ ಬೇಸಿಕ್ ಲೆವೆಲ್ ನಾವೆಲ್ರಿಗೂ ಮಾಡಿಸ್ತೀವಿ. ಬಟ್ ಇವಾಗ ಕಂಟಿನ್ಯೂ ಮಾಡಬೇಕು ಹೇಳಿದರೆ ನಾನೇ ಒಂಚೂರು ರಿಸ್ಟ್ರಿಕ್ಷನ್ನ ಹಾಕೊತೀನಿ ಮಕ್ಕಳಿಗೆ. ಅಂದರೆ ಸ್ವಲ್ಪ ಡೆಡಿಕೇಟ್ ಆಗಿ ಮಾಡಲಿ ಮಕ್ಕಳು ಅಂತ. ಒಂದು ಸ್ವಲ್ಪ ನಮ್ಮ ಸ್ಪಿರಿಚುವಲ್ ಪಾತಿಗೂ ಬರಬೇಕು ಮತ್ತು ನಮ್ಮ ಸನಾತನ ಧರ್ಮವನ್ನು ನಾವು ಕಂಟಿನ್ಯೂ ಮಾಡಲೇಬೇಕು. ಆ ಒಂದು ಬೇಸ್ ಇಟ್ಟುಕೊಂಡು ನಾನು ಸ್ವಲ್ಪ ಮಕ್ಕಳನ್ನು ಕರೆಕ್ಟ್ ರೂಟಲ್ಲೇ ಬಂದು ಮಾಡಬೇಕು ಅಂತ ಹೇಳಿ ಅವ್ರಿಗೊಂದು ಕಂಪಲ್ಸರಿ ಈ ಥರ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡೋದು ಅದನ್ನೆಲ್ಲ ಮಾಡಿಸ್ತೀನಿ. ಓಕೆ. ಸೊ ನಾನು ಆಗಲೇ ಅಬ್ಸರ್ವ್ ಮಾಡಿದೆ, ಎಲ್ಲರೂ ಲೈಕ್ ಈ ಕುಂಕುಮನ ಹಾಕೊಂಡಿಲ್ಲ, ಅದಕ್ಕೆ ಏನಾದರೂ ಒಂದು ರೀಸನ್ ಇದೆಯಾ? ಹೌದು. ಯಾಕೆ ಹೇಳಿದರೆ ನಮ್ಗೆ ಇಲ್ಲಿ ಆಜ್ಞಾ ಚಕ್ರ ಇರುತ್ತೆ ನಮ್ಮದು ಫೋರ್ಹೆಡ್ ಅಲ್ಲಿ. ಸೊ ನಮಗೆಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲ ಬೇಗ ಅಟ್ರಾಕ್ಟ್ ಆಗೋದು ನಮಗೆ ಈ ಪಾಯಿಂಟಲ್ಲಿ. ಅದಕ್ಕೆ ಅದನ್ನು ನಾವೊಂದು ಏನು ಬರೀ ಪಾಸಿಟಿವ್ ಮಾತ್ರ ಒಳಗೆ ಹೋಗಲಿ ಅನ್ನೋದಕ್ಕೆ ಅದೊಂದು ನಾವು ಸೇಫ್ ಗಾರ್ಡ್. ಈಗ ಮನೆ ಬಾಗಿಲಿದ್ದಾಗ ಆ್ಯಕ್ಚುಲಿ ಅದು. ಹೌದಾ? ಇವಾಗ ನಾವು ಸ್ಟಿಕ್ಕರ್ ಎಲ್ಲ ಹಾಕುವಾಗ ಬಾಗಿಲು ಹಾಕಿದಾಗ ಆಯ್ತು ಮನೆಗೆ, ಅದು ಪ್ಲಾಸ್ಟಿಕ್ ಐಟಮ್ ಅಲ್ವಾ, ಅದು ಕ್ಲೋಸ್ ಆಗುತ್ತೆ ಅಲ್ಲಿ. ಚಿಕ್ಕ ಬಾಗಿಲು ಹಾಕೊಂಡು
ಓಕೆ. ಹಾಗೆ ಸೊ ಆ ಥರದ್ದೊಂದು ಅದು ಪ್ರೊಟೆಕ್ಟ್ ಥರ 100%. Okay. ಸ್ವತಃ ನಾನೇ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡೇ ನಾನು ಈ ಫೀಲ್ಡಿಗೆ ಬಂದಿರೋದು. ಆ್ಯಕ್ಚುಲಿ ಇದು ಈ ಕಣ್ಣಿಗೆ ಬಟ್ಟೆ ಕಟ್ಟಿ ಓದೋದೇನಿದೆ ನೋಡಿ, ಅದು ಮತ್ತೆ ಸೆನ್ಸ್ ಆಗೋದಿದೆ. ಕೆಲವು ಮಕ್ಕಳಿಗೆ ಈಗ ನಾವು ಎಕ್ಸಾಮಿಗೆ ಕೂತಾಗ ಇಂಥದೇ ಕ್ವಶನ್ ಬರುತ್ತೆ, ಮತ್ತದು ಇದೇ ಎಕ್ಸಾಮ್ ಫುಲ್ ನಾವೇನು ಓದಿರ್ತೀವಿ ನೋಟ್ಸ್ ಕಂಪ್ಲೀಟ್ ಕಣ್ಮುಂದೆ ಬರುತ್ತೆ. ಹೌದಾ? ಅದು ನನಗೆ ಸ್ವತಃ ಅನುಭವ ಆಗಿದ್ದು. ಅದರ ನಂತರ ಮತ್ತೆ ಇನ್ನೂ ನನಗೊಂದು ಇಂಟ್ರೆಸ್ಟ್ ಬಂತು. ಸೊ ಇದು ಹೇಗೆ 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 ಅಂತ ಹೇಳ್ಕೊಂಡು ಆಗ ಚಲೋ ಇದೆಲ್ಲಾಗತ್ತೆ ಅಂತ ತುಂಬ ಮಕ್ಕಳದ್ದು ಎಕ್ಸ್ಪೀರಿಯನ್ಸ್ ಉಂಟು, ನನಗೆ ಫೀಡ್ಬ್ಯಾಕ್ ಉಂಟಿದೆ ಆ ವಿಷಯದಲ್ಲಿ. ಸೊ ಈಗ ನೀವು ಹೇಳಿದ್ರಲ್ವ ಲೈಕ್ ಬುಕ್ಕೆ ಕಣ್ಮುಂದೆ ಬಂದಂಗೆಲ್ಲ ಆಗುತ್ತೆ ಅಂತ, ಅದಕ್ಕೆ ರಿಲೇಟೆಡ್ ಆಗಿರೋ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ಸ್ ಥರ ಏನಾದರೂ ಮಾಡ್ಬೋದಾ ಅಂತ? ಅದು ರೈಟಿಂಗಲ್ಲಿ ಮಾಡ್ಬೋದಾ? ಈಗ ಇವಾಗ ಮಕ್ಕಳು ಸ್ಕ್ಯಾನ್ ಮಾಡಿ ಬರೆಯೋದೆಲ್ಲ ಮಾಡ್ತಾರೆ, ಬಟ್ ಇವಾಗ ನೀವು ಎಕ್ಸಾಮ್ಗೆ ಓದಿದನ್ನ ಅದು ಆ ಮೂಮೆಂಟಿಗೆ ಬರುವಂಥದ್ದು. ಈಗ ನಮಗೆ ಯಾವಾಗ ಯಾವುದು ಬೇಕು ಅದು ಆ ಮೂಮೆಂಟಲ್ಲಿ ನೆನಪಾಗುವಂಥದ್ದು. ಹೌದು, ನೆನಪಾಗುವಂಥದ್ದು. ಈಗ ನಾವು ಎಷ್ಟೊಂದು ವಿಷಯಗಳು ನಮ್ಗೆ ಎಲ್ಲವನ್ನ ನೆನಪಿಡ, ಬಟ್ ನಮ್ಗೆ ಏನು ಅಗತ್ಯ ಇದೆ ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳೋಂಥದ್ದು ನಮಗೆ ತೀರಾ ಅಗತ್ಯ ಇರುವಂಥದ್ದು. ಎಲ್ಲವನ್ನ ನೆನ್ಪಿಟ್ಕೊಂಡು ನಮಗೆ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಗೆ ಏನು ಅಗತ್ಯ ಇದೆ ಅದು ಮಾತ್ರ ನೆನಪಿರುವಂಥದ್ದನ್ನ ನಮಗೆ ಈ ಒಂದು ಪ್ರೋಸೆಸ್ ಅಲ್ಲಿ ನಾವು ಫಿಕ್ಸ್ ಮಾಡ್ಬೋದು. ಈಗ ನಮ್ಮ ಸ್ಟೂಡೆಂಟ್ ಇದ್ದಾರೆ ಜೊತೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಮಕ್ಕಳಿಗೆ ಒಂಚೂರು ಮೆಚುರಿಟಿ ಇದ್ರೆ ಅವ್ರಿಗೆ ಅದು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅದು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು ರೀಡಿಂಗ್ ಇದ್ದು ಕೇಳಿದ್ರಲ್ಲ, ಇವ ರೈಟಿಂಗ್ ಕೂಡ ಮಾಡ್ತಾರೆ. ಈಗ ಆರುಷ್ ರೈಟಿಂಗ್ ಮಾಡ್ತಾರೆ. ಓಕೆ. ಈಗ ನೀವೇ ಯಾವುದಾದ್ರೂ ಒಂದು ಪೇಜ್ ಇದರಿಂದ ಓಪನ್ ಮಾಡಿ ಕೊಡಿ. ಓಕೆ. ಇದು ನೋಟ್ಬುಕ್ ನೋಡಿ, ಖಾಲಿ ಇದೆ, ಇದರಲ್ಲಿ ಏನೂ ಬರೀಲಿಲ್ಲ. ಓಕೆ. ನ್ಯೂ ಬುಕ್. ಇದು ಶೋ ಮಾಡಬೇಕಾ ಬೇಡ? ಎಸ್. ಬ್ಲೈಂಡ್ ಫೋಲ್ಡ್ ಹಾಕೊಳ್ತಾರೆ. ಚೆಕ್ ಮಾಡಬೇಕಾ ಪುನಃ ಅವ್ರದ್ದು ಬ್ಲೈಂಡ್ ಫೋಲ್ಡ್? ನೋ ಪ್ರಾಬ್ಲಮ್. ಎಲ್ಲ ಸೇಮ್ ಬ್ಲೈಂಡ್ ಫೋಲ್ಡ್. ಚೆಕ್ ಆಯ್ತಲ್ಲ. ಎಲ್ಲಿಂದ ಬರೀಲಿಕ್ಕೆ ಹೇಳಿ? ಅಲ್ಲಿ ಆ ಪೇಜಿಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್. ಓಕೆ. ಇವಾಗ ನೋಡಿ ಅವನಿಷ್ಟು ನೀಟಾಗಿ ಬರಿತಾ ಇದ್ದಾರೆ ಅಂತ. ಈಗ ಲೈನ್ ಆಗ್ಬೋದು, ಆಚೆ ಎಲ್ಲಿ ಕೂಡ ಮೇಲೆ ಕೆಳಗೆ ಆಗ್ತಾ ಇಲ್ಲ, ನೀಟಾಗಿ ಬರಿತಾ ಇದ್ದಾರೆ. ಆಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಬರ್ದಿದ್ದೆಲ್ಲ ಕರೆಕ್ಟ್ ಇದೆಯಾ ಅಂತೇಳಿ. ನೋಡಿ ಬರ್ದಿದ್ದಾರೆ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತೇಳಿ. ಕರೆಕ್ಟ್ ಇದೆಯಾ? ಹಾಂ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೂ ಇಲ್ಲ? ಇಲ್ಲ. ಕಣ್ಣು ಬಿಟ್ಕೊಂಡು ಬರೀವಾಗಲೇ ಎಷ್ಟೊಂದು ಮಿಸ್ಟೇಕ್ಸ್ ಇರುತ್ತೆ. ಓಕೆ. ಸೊ ಇವ್ರೇನು ಬರ್ದಿದ್ದಾರೆ, ಇಲ್ಲಿ ಬರ್ದಿದ್ದಾರೆ, ಡು ನಾಟ್ ರನ್ ಆರ್ ಪ್ಲೇ ಆನ್ ದ ರೋಡ್. ಸೊ ಡು ನಾಟ್ ರನ್ ಆರ್ ಪ್ಲೇ ಆನ್ ದ ರೋಡ್. ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್. ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್. ಬಿಫೋರ್ ಕ್ರಾಸಿಂಗ್ ಅ ರೋಡ್. ಬಿಫೋರ್ ಕ್ರಾಸಿಂಗ್ ಅ ರೋಡ್. ಫಸ್ಟ್ ಲುಕ್ ಟು ಯುವರ್ ಲೆಫ್ಟ್ ಆ್ಯಂಡ್. ಫಸ್ಟ್ ಲುಕ್ ಟು ಯುವರ್ ಲೆಫ್ಟ್ ಆ್ಯಂಡ್ ದೆನ್ ಯುವರ್. ಸೊ ಕರೆಕ್ಟಾಗಿ ಬರೆದಿದ್ದಾರೆ. ಎಸ್, ಗುಡ್. ಅದೇ ಅವ್ರು ಇನ್ನೊಂದಂತ ಹೇಳಿದ್ರೆ ಈಗ ಪಿರಮಿಡ್ ಕೂಡ ಮಾಡ್ತಾರೆ ಮಕ್ಕಳು. ಓಕೆ, ಮಾಡ್ತಾರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾನೆ. ಓಕೆ. ಹಾಂ, ನೀವೇ ತೆಗೆದಿಟ್ರು ಆಗುತ್ತೆ. ಓಕೆ, ನಾನು ತೆಗೆದಿಡ್ಲಾ? ಶೋ.
ಇದರಲ್ಲಿ 2 ಕಲರ್ಸ್ ಇದೆ. ಹಾಂ ಹಾಂ. ಓಕೆ, ಈಗ ಇದ್ರಲ್ಲಿ ಪಿರಮಿಡ್ ಮಾಡ್ತಾರೆ. ಪಿರಮಿಡ್ ಮಾಡ್ತಾರೆ. ಅವ್ನು ತುಂಬ ಇಷ್ಟದೊಂದು ಹೌದಾ? ಆಕ್ಟಿವಿಟಿ. ಆ ಕಡೆಗೆ ಇಟ್ಕೊಳ್ಳಿ ಅಮ್ಮ, ಆ ಕಡೆಗೆ ಇಟ್ಕೊಳ್ಳಿ. ನೋಡಿ ಸೂಕ್ಷ್ಮವಾಗಿ ತೆಗ್ದು ಇದನ್ನು ಇದು ಕೂಡ ಎಲ್ಲೂ ಟಚ್ ಆಗದಂಗೆ ಅಷ್ಟು ಸೂಕ್ಷ್ಮದಲ್ಲಿ ತೆಗೆದ್ರು. ಸೊ ಅಂದರೆ ಇದು ಹೇಗೆ ಸಾಧ್ಯ ಅಂತಂದರೆ ಯಾವ ಥರ ಟ್ರೈನ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಅವನು ಒಂದು ಗೆಸ್ಚರ್ ಮಾಡ್ತಾ ಇದ್ದ ಲೈಕ್, ಸೊ ಅದೇನು ಆ ಥರದ್ದು ಅಂತ? ಈಗ ನಮಗೆ ನಮ್ಮ ಸನಾತನ ಧರ್ಮದಲ್ಲಿ ಇದೆ, ನಮಗೆ ಶೇಕ್ ಹ್ಯಾಂಡ್ ಮಾಡಲಿಕ್ಕಿಲ್ಲ. ನಮಸ್ತೆ ಹೌದು. ಯಾಕೆ ಹೇಳಿದರೆ ನಮಗೆ ಐಸಿಂದ ನೆಕ್ಸ್ಟ್ 5 ಸೇಮ್ ಸೆನ್ಸ್ ನಮಗೆ ವರ್ಕ್ ಆಗೋದು ಪಾಮಲ್ಲಿ. ಓಕೆ. ಸೊ ಇವಾಗ ನಾವು ಅವ್ರಿಗೆ ಪ್ರಾಕ್ಟೀಸ್ ಎಲ್ಲ ಮಾಡೋ ಕ್ಲಾಸ್ ಬರೋಕೆ ನಾವು ಅದು ಎನರ್ಜೈಸ್ ಮಾಡಿ ಕೊಡ್ತೇವೆ. ಅಂಗೈಯಲ್ಲಿ ಒಂದು ಇದನ್ನು ನಾವು ಸೆನ್ಸ್ ಆಕ್ಟಿವ್ ಮಾಡಿರ್ತೇವೆ. ಅವಾಗ ಅವರು ಹೀಗೆ ನೋಡಿ ಹಂಗೆ ರಬ್ ಮಾಡಿಗೆ ನೋಡಾಗ ಅವರಿಗೆ ಅದು ಫೀಲ್ ಆಗ್ತದೆ. ಇದು ಇದೇ ಕಲರ್ ಇಂಥದ್ದೇ ಇದೆ. ಈಗ ನಾವು ಕಣ್ಣಲ್ಲಿ ನೋಡ್ತೇವೆ, ಅದೇ ಅವರು ಪಾಮಲ್ಲಿ ನೋಡ್ತಾರೆ. ಓಕೆ, ಎಸ್, ಅವರು ಅದನ್ನು ತೆಗಿಬೋದು. ಇದಕ್ಕೇನಾದರೂ ಸೈಂಟಿಫಿಕ್ ಏನೋ ಆಧಾರ ಇದೆಯಾ? ಸೈಂಟಿಫಿಕ್ ಯಾರು ಇದ್ರ ಬಗ್ಗೆ ಅಷ್ಟೇನು ರಿಸರ್ಚ್ ಮಾಡಲಿಲ್ಲ. ಹೇಳಿದಲ್ಲ, ಇದು ಬಿಯಾಂಡ್ ಸೈನ್ಸ್ ವರ್ಕ್ ಆಗುವಂಥದ್ದು. ಈಗ ಇವಾಗ ಏನೇ ಇದ್ರೂ ನಾವು ಫೀಲ್ ಮಾಡಬೇಕಷ್ಟೇ. ಇವಾಗ ನಾನೊಂದು ಹಣ್ಣು ತಿಂದು ಸ್ವೀಟ್ ಆಗಿದೆ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸ್ವೀಟ್ ಇದೆ ಅಂತ. ಇಲ್ಲ, ನೀವೇ ತಿನ್ಬೇಕು. ನೀವು ತಿಂದ್ರೆ ಮಾತ್ರ ನಿಮ್ಗೆ ಅದು ಫೀಲ್ ಆಗುತ್ತೆ. ಹಾಗೆ. ಸೊ ಈ ಒಂದು ಕೌಶಲ್ಯನ ಈ ವಿಜ್ಞಾನಿಗಳು, ತಜ್ಞರು ಯಾರಾದರೂ ಇದನ್ನೊಂದು ಪರಿಶೀಲನೆ ಮಾಡಿದ್ದಾರಾ? ಅಂದರೆ ಟೆಸ್ಟ್ ಏನಾದರೂ ಮಾಡಿದ್ದಾರಾ ಅಂತ? ಮಾಡಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ರೂಮರ್ಸ್ ಅಂತೂ ತುಂಬಾನೇ ಬರುತ್ತೆ. ಬಟ್ ನಮ್ಮ ಒಬ್ರು ಪೇರೆಂಟ್ ಒಬ್ರು ಇದ್ದಾರೆ, ಒಬ್ರು ಡಾಕ್ಟರ್, ಅವ್ರು ಇವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಅವರು ಅದನ್ನ ಸೆನ್ಸ್ ಮಾಡಿಕೊಂಡು ಹೇಗೆ ವರ್ಕ್ ಆಗ್ತಾ ಇದೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ನಾನು ಹೇಳಿದಾಗ ಇದು ಬಿಯಾಂಡ್ ಸೈನ್ಸ್ ವರ್ಕ್ ಆಗುವಂಥದ್ದು. ಈಗ ನಿಮಗೆ ಸೈಂಟಿಫಿಕ್ ಆಗಿ ಹಾಗೆ ಹೀಗೆ ಅಂತ ಏನು ಹೇಳಕ್ಕಾಗಲ್ಲ ಅಂತ, ಎಲ್ಲವೂ ಫೀಲ್ ಆಗ್ತಾ ಇರುವಂಥದ್ದು, ನಮ್ಮೊಳಗೆ ಫೀಲ್ ಆಗುವಂಥದ್ದು. ಸೊ ಈಗ ಇಬ್ರು ಅವರವರ ಒಂದು ಏನು ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು, ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಬಟ್ ಅದಾಯ್ತು, ಇವಾಗ ಇನ್ನೊಬ್ರು ಉಳ್ಕೊಂಡಿದ್ದಾರೆ. ಸೊ ಅವ್ರು ಯಾವ ರೀತಿ ಈಗ ನಮಗೆ ಅವರು ಬ್ಲಾಕ್ಸ್ ಮತ್ತು ಪಜಲ್ ಅನ್ನ ಮಾಡ್ತಾರೆ. ಈಗ ನೀವು ತೆಗೆದು ನೀವು ಅದು ಮಿಕ್ಸ್ ಮಾಡಿ ಕೊಡಿ, ಬ್ಲಾಕ್ಸ್ ಮಿಕ್ಸ್ ಮಾಡಿ ಕೊಡಿ, ಅವರು ಅದು ಸೇಮ್ ಕಲರ್ ಪೇರ್ ಮಾಡ್ತಾರೆ. ಓಕೆ. ಸ್ಕ್ಯಾನ್ ಮಾಡಿ ತಗೋ ಬಾಬಾ ಫಸ್ಟ್. ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್. ಫ್ರಂಟಿಗೆ ಇಟ್ಕೊಳ್ಳಿ, ಫ್ರಂಟಲ್ಲಿ ಇಟ್ಕೊಳ್ಳಿ. ಹಾಂ, ಎಸ್, ವೆರಿ ಗುಡ್. ಎಸ್, ಗುಡ್. ಎಸ್, ವೆರಿ ಗುಡ್. ಫಸ್ಟ್ ಎಲ್ಲಿಟ್ಟಿ ಗ್ರೀನಾ? ಹಾಂ ಹಾಂ, ಒಂದು ಸೈಡಿಗೆ ಮಾಡ್ಕೊಳ್ಳಿ, 2 ಇದೆ. ಈ ಕಡೆ ಮಾಡ್ಬೋದಾ? ಹಾಂ, ಸೈಡ್ ಅಲ್ಲೇ ಸಾಕಪ್ಪ, ತೀರಾ ಸೈಡ್ಗೆ ಹೋಗ್ಬಿಡಿ, ಅಲ್ಲೇ ಇಡಿ. ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್. ಹಾಂ, ಕರೆಕ್ಟಾ? ಎಲ್ಲೋ ಎಲ್ಲಿದೆ ತೆಗಿರಿ, ಎಲ್ಲೋ ಎಲ್ಲಿ ಇಟ್ಟಿದ್ದೀರಾ ನೋಡಿ. ನೀವು ಕೇಳಿ ಮೇಡಮ್. ಓಕೆ. ಗ್ರೀನ್, ಆರೆಂಜ್, ರೆಡ್, ಬ್ಲೂ. ಎಸ್, ಎಸ್, ಗುಡ್. ಓಕೆ, ಎಸ್ ಮ್ಯಾಮ್. ಸೊ ಈಗ ಅದು ಒಂದೊಂದ್ಸಲ ಅವ್ರಿಗೆ ಏನಾದರೂ ಕನ್ಫ್ಯೂಸ್ ಎಲ್ಲ ಆದಾಗ, ಹೌದು, ಕೆಲವು ಮಕ್ಕಳು ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆಗುವಾಗ ಒಂದು 2 ಮಿನಿಟ್ಸ್ ಅವರು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡುವಾಗ ದಿಲ್ ಬ್ಯಾಕ್. ಓಕೆ, ಎಸ್. ಸೊ ಈಗ
ಈ 3 ಮಕ್ಕಳು ಏನು ಆಕ್ಟಿವಿಟಿನ ಮಾಡಿದ್ರು. ಸೊ ಇನ್ನೊಂದಷ್ಟು 3 ಜನ ಮಕ್ಕಳ ಜೊತೆನೂ ಒಂದಷ್ಟು ಆಕ್ಟಿವಿಟಿ ಮಾಡ್ಲಿಕ್ಕಿದೆ. ಇವ್ರನ್ನ ಸ್ವಾಪ್ ಮಾಡೋಣ. ಎಸ್. ಈಗ ನೀವು ಒಂದಷ್ಟು ವಿಷಯಗಳನ್ನ ಹೇಳಿದ್ರಿ, ಹೇಗೆ ಬಂತು, ಏನು ಎತ್ತ ಅಂತ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ ಈ ಒಂದು ಜರ್ನಿಯಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಕ್ಸ್ಪೀರಿಯನ್ಸ್ ಇವಾಗ ನಾನು ಮಕ್ಕಳಿಗೆ ಟ್ರೈನ್ ಮಾಡೋದಕ್ಕಿಂತ ಅವರು ಕಲಿಯೋದಕ್ಕಿಂತ ಹೆಚ್ಚಾಗಿ ನಾನು ಕಲ್ತ್ಕೊಂಡೆ ಇದರಲ್ಲಿ. ಅಂದರೆ ಏನೇನು ಚೇಂಜಸ್ ನಮ್ಗೆ ಇದರಲ್ಲಿ ತರ್ಬೋದು. ಇದು ನಾವು ಈ ಒಂದು ವಿದ್ಯೆ ಬರೀ ಕಣ್ಣಿಗೆ ಕಟ್ಟಿ ಓದುದು ಬರೆಯೋದು ಕೆಲಸ ಮಾತ್ರ ಅಲ್ಲ, ಅದೇ ಬಿಯಾಂಡ್ ದಟ್ ಆಲ್ಸೋ ಇದು ತುಂಬಾ ಕೆಲಸ ಮಾಡ್ತದೆ. ಅವರ ಬಿಹೇವಿಯರ್ ಚೇಂಜ್ ಮಾಡುತ್ತೆ ಮಕ್ಕಳದ್ದು. ಈಗ ಕೆಲವು ಮಕ್ಕಳು ತುಂಬಾ ಹೈಪರ್ ಇರ್ತಾರೆ, ಅವರು ಒಂದು ಸೆಷನ್ ಅಲ್ಲೇ ತುಂಬಾ ಕಂಟ್ರೋಲ್ ಬರ್ತಾರೆ. ಈಗ ತುಂಬಾ ಗಲಾಟೆ ಮಾಡೋರು, ಹಾರಾಡ್ತಾ ಎಲ್ಲ ಇದ್ದ ಮಕ್ಕಳು ಒಂದು ಬ್ಯಾಚ್ ಕ್ಲಾಸ್ ಆಗುವಾಗ ಕಂಪ್ಲೀಟ್ ನಾರ್ಮಲ್ಗೆ ಬರ್ತಾರೆ. ಅಂದ್ರೆ ಅದು ಏನು ರೀಸನ್ ಆಗಿರ್ಬೋದು ಆ ಥರ? ಇದು ಕೆಲವು ಮಕ್ಕಳಲ್ಲಿ ಈಗ ಪ್ರೆಗ್ನೆನ್ಸಿದ್ದು ಪ್ರಾಬ್ಲಮ್ಸ್ ಇದೆ. ನನಗೆ ಮೇನ್ ಆಗಿ ನೋಡಿದಂಗೆ ತುಂಬ ಕೇಸಸ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ಏನೇನು ಫ್ರಸ್ಟ್ರೇಷನ್ ಏನೇನು ಪ್ರಾಬ್ಲಮ್ಸ್ ಎಲ್ಲ ಅವ್ರದ್ದು ಫೇಸ್ ಮಾಡಿರ್ತಾರಲ್ಲ, ಅದು ಆ ಮಕ್ಕಳಲ್ಲಿ ಕೂಡ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಅಂಥ ಮಕ್ಕಳು ಬೆಳೀತಾ ಕೆಲವರು ತುಂಬಾ ಸೈಲೆಂಟ್ ಇರ್ತಾರೆ. ಅಂದ್ರೆ ಯಾರು ಮಾತಾಡ್ಸಿದ್ರು ಮಾತಾಡಲ್ಲ, ಒಂದು ಸ್ಮೈಲೇ ಇರಲ್ಲ. ಆಲ್ಮೋಸ್ಟ್ ಒಂದು 9 years ಮಗು ನನಗೆ ಸಿಕ್ಕಿದ್ದು, ಒಂದೇ ಒಂದು ಸ್ಮೈಲ್ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅವ್ರು ಅಷ್ಟು ವರ್ಷ ತನಕ ಅಪ್ಪಮ್ಮ ಕೂಡ ಮಾತು ಕೂಡ ಅಲ್ಲ, ಎಲ್ಲಿ ಫಂಕ್ಷನ್ಗೆ ಹೋದ್ರು ಕೂಡ ಆ ಮಗು ಹೊರಡುದಿಲ್ಲ. ಹೋದ್ರು ಒಂದು 2-3 minutes ಅಲ್ಲೇ ವಾಪಸ್ ಹೋಗು ಅಂತ ಹೇಳಿ ಅಳುದು. ಅಂಥ ಮಕ್ಕಳು ಇದು ಕ್ಲಾಸ್ ಆದ ನಂತರ ಒಂದು 2 session ತಗೊಂಡಿದ್ದಾರೆ. ಮಾತ್ರ 2 session ಆದ ನಂತರ ಫುಲ್ ಅಪೋಸಿಟ್ ಖುಷಿ. ಅಂದ್ರೆ ಏನು ಆ ಒಂದು ಬ್ಲಾಕೇಜ್ ಇರುತ್ತೆ ನೋಡಿ ಅವ್ರಿಗೆ, ಫ್ರಸ್ಟ್ರೇಷನ್, ಅಮ್ಮ ಏನು ಫ್ರಸ್ಟ್ರೇಷನ್ ಎಲ್ಲ ಅನುಭವಿಸಿರ್ತಾರೆ ಅದು ಸೇಮ್ ಮಗು ಗರ್ಭದಲ್ಲೇ ಅನುಭವಿಸಿರ್ತಾರೆ. ಸೊ ಆ ಎಲ್ಲ ಒಂದು ಫ್ರಸ್ಟ್ರೇಷನ್ ಆ ಮಗುವಿನ ಮೇಲೆ ಇರುತ್ತಲ್ಲ, ಆ ಒಂದು ಬ್ಲಾಕೇಜಸ್ ಇಂದ ಮಗು ಹೊರಗೆ ಬರ್ತಾರೆ. ಹೌದು ತುಂಬಾ. ಮತ್ತೆ ಇನ್ನೊಂದು ಹೇಳಿದ್ರೆ ಮಕ್ಕಳಿಗೆ ಹಿಡನ್ ಟ್ಯಾಲೆಂಟ್ ಹೊರಗೆ, ಈಗ ಪಾಸ್ಟ್ ಲೈಫ್ ನಾನು ನಂಬ್ತೀನಿ. ಸೊ ನನ್ಗೆ ಅದು ತುಂಬಾ ಎಕ್ಸ್ಪೀರಿಯನ್ಸ್ ಎಲ್ಲ ಆದ ಕಾರಣ ನಾನು ಅದನ್ನ ನಂಬ್ತೇನೆ. ಈ ಮಕ್ಕಳಲ್ಲಿ ಕೆಲವು ಪಾಸ್ಟ್ ಲೈಫಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿದ್ದ ಒಂದು ಆತ್ಮ ಆಗಿದ್ರೆ ಅವ್ರು ಈ ಲೈಫಲ್ಲಿ ಅದು ಬೇಗ ಕನೆಕ್ಟ್ ಆಗ್ತಾರೆ. ನನ್ನ ಕೆಲವು ಮಕ್ಕಳೆಲ್ಲ ಇದ್ರೆ ಆಲ್ಮೋಸ್ಟ್ ಒಂದು 35 kilometer ದೂರ ಇದ್ದಿದ್ದನ್ನೆಲ್ಲ ಅವರು ಹೇಳ್ತಾರೆ, ಇಂಥ ಕಡೆ ಹೀಗೆ ಆಗ್ತಾ ಉಂಟು ಹೀಗೆ ಅಂತೇಳಿ. ಮತ್ತೆ ಇನ್ನೊಂದು ಸ್ಟೂಡೆಂಟ್ ಇದೆ, ನಾವೆಲ್ಲಿ ಕೂತ್ಕೊಂಡಿದ್ರೇನೋ ನಾನು ಹೇಗೆ ಕೂತಿದ್ದೀನಿ, ಯಾವ ಡ್ರೆಸ್ ಹಾಕಿದ್ದೀನಿ, ನನ್ನ ಕೈಯಲ್ಲಿ ಏನಿದೆ, ಪಕ್ಕದಲ್ಲಿ ಯಾರಿದ್ದಾರೆ ಎಲ್ಲನೂ ಹೇಳ್ತಾರೆ. ಓಕೆ. ಸೊ ಅದನ್ನ ಅವ್ರವ್ರಿಗೆ ಏನಾಗುತ್ತೋ ಅದನ್ನ ಹೇಳೋದಾ ಅಥವಾ ಅವ್ರು ಫೀಲ್ ಆಗುತ್ತದು? ನಾವು ಫೋನ್ ಮಾಡಿದಾಗ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬೋದಾ ಅಂತ ಹೇಳಿದ್ರೆ ಹೇಳ್ತಾರೆ ಅವರು. ಓಕೆ. ಅದೇ ಅಷ್ಟು ಎಕ್ಸ್ಟೆಂಡಿಗೆ ನಮಗೆ ಇದನ್ನ ತಗೊಂಡು ಹೋಗೋಕ್ಕೆ ಸಾಧ್ಯತೆ ಇದೆ. ಸೊ ಮಕ್ಕಳಿಗೆ ಅಷ್ಟು ಎಕ್ಸ್ಟ್ರೀಮ್ ಹೋದಾಗ ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ಲಿಕ್ಕಿಲ್ವಾ? ಏನೂ ಇಲ್ಲ. ಓಕೆ. ನಾರ್ಮಲ್ ಆಗೇ ಇರ್ತಾರೆ ಮಕ್ಕಳು. ಇದು ಹೇಳಿದೆಲ್ಲ ಅವ್ರಿಗೆ ಪಾಸ್ಟ್ ಲೈಫಲ್ಲಿ ಆ ಆತ್ಮ ಬೇರೆ ಏನೋ ಒಂದು ಸಾಧನೆ ಮಾಡಿರ್ತಾರೆ ಪಾಸ್ಟ್ ಲೈಫಲ್ಲಿ. ಸೊ ನಾವು ಈ ಪ್ರೋಸೆಸ್ ಮಾಡುವಾಗ ಇಟ್ಸ್ ಲೈಕ್ ಏನು ಇವಾಗ ಒಂದು ಸ್ವಿಚ್ ಹಾಕಿದ್ರೆ ಬಲ್ಬ್ ಉರಿಯುತ್ತೆ ಹಾಗೆ, ಜಸ್ಟ್ ಒಂದು ವೇಟ್ ಮಾಡ್ತಾ ಇರುತ್ತೆ ಯಾರಾದ್ರೂ ಒಂದು ಸ್ವಿಚ್ ಹಾಕ್ಲಿ ಅಂತ ಹೇಳಿ. ಇದಷ್ಟೇ ಪ್ರೋಸೆಸ್ ಅಲ್ಲಿ ನಡೆಯುತ್ತೆ. ಇಮಿಡಿಯೇಟ್ ಕನೆಕ್ಟ್ ಆಗ್ತಾರೆ ಅವರು. ಪಾಸ್ಟ್ ಲೈಫ್ ಅದೇನಾದ್ರೂ ಟ್ಯಾಲೆಂಟ್ ಇದ್ರೆ ಅದಕ್ಕೆ ಕನೆಕ್ಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ನನ್ನನ್ನು ನೋಡಿದಾಗ ಏನಾದರೂ ಈ ಥರ ನನ್ನ ಬಗ್ಗೆ ಏನಾದರೂ ಹೇಳೋ ಥರದ್ದು ಏನಾದರೂ ಸೆನ್ಸ್ ಆಗುತ್ತಾ? ಸೆನ್ಸ್ ಆಗುತ್ತೆ. ಮಕ್ಕಳು ಕೂಡ ಇದನ್ನ ಫೀಲ್ ಮಾಡ್ತಾರಾ? ಕೆಲವ್ರಿಗೆ ಫೀಲ್ ಆಗುತ್ತೆ, ಕೆಲವು ಮಕ್ಕಳಿಗೆ ಗೊತ್ತಾಗುತ್ತೆ. ಈಗ ಇನ್ನೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಮನೆಗೆ ಯಾರೇ ಬಂದ್ರು ಅವ್ರು ಹೋದ್ಮೇಲೆ ಅಮ್ಮನ ಹತ್ರ ಹೇಳ್ತಾರಂತೆ, ಈ ಥರ ಹೇಳ್ತಾರೆ, ಇಂಟೆನ್ಷನ್ ಇಟ್ಕೊಂಡ್ ಬಂದಿದ್ದಾರೆ, ಬೇಗ ಒಳ್ಳೇದಾಗ್ಲಿ, ಬೇಗ ಹೋಗಿದ್ದು ಒಳ್ಳೇದಾಯ್ತು ಅವರು, ಇಲ್ಲಾಂದ್ರೆ ಒಳಗೆ ಕರೆದೇ ಹೇಳ್ತಾರಂತೆ. ಹೌದಾ? ಏನು ಮಾತಾಡಕ್ ಹೋಗ್ಬೇಡ ಅವ್ರ ಹತ್ರ ಜಾಸ್ತಿ, ಬೇಗ ಕಳ್ಸು ಅಂತ ಹೇಳ್ತಾರಂತೆ. ಮತ್ತೆ ಇನ್ನೊಂದೀಗ ಮಕ್ಳಿಗೆ ಹೇಗಂದ್ರೆ ಏನಾದ್ರು ನೀವು ವಸ್ತು ಎಲ್ಲಾದ್ರೂ ಇಟ್ರೆ ಅವ್ರದ್ನ ಹುಡುಕಿ ಕೊಡ್ತಾರೆ. ಅದು ಇವನು ಎಜ್ಜ ಅಂತ. ನನ್ ಮನೇಲಿ ಒಂದ್ಸಲ ಕೀ ಮಿಸ್ ಆಗಿತ್ತು, ನಮ್ಮ ಅಮ್ಮ ತೆಗ್ದೆಲ್ಲೋ ಇಟ್ಬಿಟ್ಟಿದ್ರು, ಹುಡುಕಿ ಸಿಗ್ಲಿಲ್ಲ. ಮತ್ತೆ ನಾನು ಅವ್ನಿಗೆ ಕೇಳ್ದೆ, ಹುಡುಕಿ ಎಲ್ಲಿದೆ ಒಂಚೂರು ನೋಡಿ ಹೇಳು ಮಗ ಅಂತ. ಪರ್ಫೆಕ್ಟ್ ಆಗಿ ಅದ ಎಲ್ಲಿ ಹೇಳಿದ ಅಲ್ಲಿದೆ. ಮತ್ತೆ ಫಸ್ಟ್ ನೋಡಿದೆ, ಇಲ್ಲ ಅಂತ ಹೇಳ್ದೆ ನಾನು, ಅದು ಸೌತ್ ಅಲ್ಲಿದೆ ಅಂತ ಅಂದ. ಒಂದು ಬಟ್ಟೆ ಮಧ್ಯದಲ್ಲಿ ಇದೆ ಅದು, ಹಾಗಿದೆ ಅಂತ ಕರೆಕ್ಟ್ ಆಗಿ ಸಿಕ್ತು. ಮತ್ತೆ ಮತ್ತೊಂದು ಬೆಕ್ಕು ಮರಿಯನ್ನ ಹುಡ್ಕೊಟ್ಟಿದ್ದ ಅವನು ಮತ್ತೆ ಇವರಿಬ್ರು. ಹೌದಾ? ಫಸ್ಟ್ ಏನು ಹೋಗಿದ್ದೆ, ಬಟ್ ಅವರು ಮನೆಯವರು ನಂಬ್ತಾನೆ ಇರ್ಲಿಲ್ಲ ಆಕ್ಚುಲಿ. ಇಲ್ಲ ಅದೆಲ್ಲ ಸುಮ್ನೆ ಇವ್ನು ಹೇಳ್ತಾರೆ. ಅದು ಮೊದ್ಲು ಕೂಡ ಒಂದು ರೂಮ್ ಒಳಗೆ ಇತ್ತು, ಅಂಗಡಿದು ರೂಮ್ ಅದ್ರೊಳಗೆ ಇತ್ತು, ಅಲ್ಲೇ ಇರುತ್ತೆ. ಅವರು ಅಂಗಡಿ ಓಪನ್ ಮಾಡಿದ್ಮೇಲೆ ನಾವು ನೋಡ್ತೀವಿ ಅವ್ರು ಬರ್ತಾರೆ ಅಂತ. ಬಟ್ ಇವನು ಹೋಗಾಗ ಹೇಳ್ದ, ಮಾತಾಜಿ ಅಲ್ಲಿ 100% ಬೇಕಿಲ್ಲ, ಅವ್ರಿಗೆ ಹೇಳಿದ್ರೆ ನಂಬಲ್ಲ, ನಮ್ಗೆ ಯಾಕೆ ಅಂತ ಹೇಳ್ಕೊಂಡು ಹಾಗೆ ಹೋದ್ವಿ ನಾವು. ಮತ್ತೆ 2 days ಆದ್ಮೇಲೆ ಇವ್ನು ನನ್ ಕರ್ಕೊಂಡು ಹೋದ್ರು ಅವ್ರಮ್ಮ. ಅವ್ರು ಪುನಃ ಫೋನ್ ಮಾಡಿದ್ರು, ಒಂಚೂರು ನೋಡಿ ಹೇಳ್ಬೋದಾ ಅಂತ ಹೇಳಿ. ಬಟ್ ಅವನು ಬೆಕ್ಕು ಮಲಗಿದ್ದು ಬೆಡ್ದೆಲ್ಲ ಸ್ಮೆಲ್ ತಗೊಂಡು ಅದ 5 ಮನೆಗಳಿಗೆ ಹೋಗಿತ್ತು. ತುಂಬಾ ಮಳೆ ಬೇರೆ ಇತ್ತು ನೋಡಿ. ಈಗ ನಮ್ಮ ಪೊಲೀಸ್ ನಾಯಿಗಳಾದ್ರೆ ನೀರ್ ಬಿದ್ರೆ ಓಕೆ ಸ್ಮೆಲ್ ಸಿಗಲ್ಲ, ಬಟ್ ನಮ್ಮ ಮಕ್ಳು ಹಾಗಿಲ್ಲ. ಜಡಿ ಅದ 5 ಮನೆಗಳಿಗೆ ಹೋಗಿದ್ದು, ಅಷ್ಟು ಮನೆಗಳಿಗೆ ಹೋಗಿ ಬಂದು ಇಂಥ ಕಡೆ ಇದೆ, ಇಷ್ಟು ಗಂಟೆ ಒಳಗೆ ಸಿಗುತ್ತೆ ಅಂತ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಓಕೆ. ಸೊ ಈಗ ನಾನು ಕೇಳೋದು, ಈ ಜ್ಯೋತಿಷ್ಯ ಅಂತ ಹೇಳ್ತಾರಲ್ವಾ, ಅದು ಮತ್ತು ಇದು ಒಂದ್ ಸ್ವಲ್ಪ ಅಣ್ಣ ತಮ್ಮಂದ್ರು ಅಂತ ಹೇಳ್ಬೋದಾ, ಅಥವಾ ಇದು ಬೇರೆನೆ ಅದು ಬೇರೆನೇನಾ? ಇಲ್ಲ, ಮಕ್ಕಳು ಇದರಲ್ಲಿ ಕರೆಕ್ಟಾಗಿ ಸ್ಟಡಿ ಮಾಡ್ತಾ ಹೋದ್ರೆ
ಎಲ್ಲನೂ ಸೇಮ್. ಈಗ ಅದರಲ್ಲಿ ಅವರೇನು ಗ್ರಹಗತಿಗಳನ್ನೆಲ್ಲ ಇಟ್ಕೊಂಡು ಲೆಕ್ಕ ಹಾಕಿ ಹೇಳ್ತಾ ಹೋಗ್ತಾರೆ. ಬಟ್ ನಮ್ಮ ಮಕ್ಕಳಿದಲ್ಲಿ ಕರೆಕ್ಟಾಗಿ ಯಾರೇ ಆಗಲಿ ಕರೆಕ್ಟಾಗಿ ಅದನ್ನು ಒಂದು ಫಾಲೋ ಮಾಡ್ಕೊಂಡು ಅದ್ರಲ್ಲಿ ಹೋದರೆ ಅವ್ರಿಗೆ ಅದೇನೋ ಬೇಕಾಗಿಲ್ಲ, ಹಾಗೆ ಹೇಳ್ತಾ ಹೋಗ್ತಾರೆ. ಈಗ ಇವ್ರ ಅಪ್ಪನೂ ತುಂಬ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಏನಾದರೂ ಕೆಲಸಕ್ಕೆ ಹೋದಾಗ ಇದಾಗಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಓ ಹೌದಾ, ಇದಾಗಲ್ಲ ಅಂತಾನೆ ಹೇಳಿರ್ತಾನೆ ಅಂತ. ಹಾಗೆ ಆಗುತ್ತೆ. ಈಗ ಅವಳು ರೀಡಿಂಗ್ ಮಾಡ್ತಾಳೆ, ಅವಳದೊಂದು ರೀಡಿಂಗ್ ನೋಡ್ಬಿಟ್ಟು ಮತ್ತೆ ಇದು ಕಂಟಿನ್ಯೂ. ಎಸ್, ಬುಕ್ಕಲ್ಲಿದೆ, ನೀವೇ ಒಂದು ಪೇಜ್ ಓಪನ್ ಮಾಡ್ಕೊಡಿ ಅವಳಿಗೆ. ಓಕೆ, ಯಾವ ಬುಕ್? ಎಲ್ಲ ಮಕ್ಕಳದ್ದು ಬ್ಲೈಂಡ್ ಫೋಲ್ಡ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಎರಡದ್ದು ಸೇಮ್ ಇದೆ, ಬಟ್ ಸ್ಟಿಲ್ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳೋದು ಬೆಟರ್. ಓಕೆ. ಮತ್ತು ನಮ್ಮ ಎಲ್ಲ ಮಕ್ಕಳಿಗೆ ಇವತ್ತಿಲ್ಲೇನು ಬಂದಿದ್ದಾರೆ ಎಲ್ಲ ಮಕ್ಕಳು ಓಲ್ಡ್ ರೆಕಾರ್ಡ್ ಮಾಡಿದ ಮಕ್ಕಳು. ಹೌದು, 48 ಚಿಲ್ಡ್ರನ್ ಓಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಹೌದಾ? ಹೌದು. ಸೊ ನಾನೊಂದು ಪೇಜ್ ಚೂಸ್ ಮಾಡಿದ್ದೀನಿ. ಸೊ ಆ ಪೇಜ್ ಈಗ ಅವರು ಜಾಹ್ನವಿ ರೀಡಿಂಗ್ ಮಾಡ್ತಾರೆ. Lovelis boarding school had two type of residents, boys and ghost, not supervising, considering that this 150 years old school had all the features that made it a paradise. For ghosts, the dormitories were tiny and full of years shadows. The campus grounds were tiki woody. That what made Lovely's most appealing from a ghost point of view, that is was the choice Correct, of yeah. few hundred boys who could be frightened at any time Yes, of the day or night. ಎಸ್, ವೆರಿ ಗುಡ್. ಎಸ್, ನಾನು ಆಲ್ರೆಡಿ ತೋರಿಸಿದ್ದೀನಿ. ಕರೆಕ್ಟ್ ತೋರಿಸಿದ್ರೆ ಅದನ್ನೇ ರೀಡ್ ಮಾಡಿದಾಳಲ್ಲ ಕರೆಕ್ಟಾಗಿ. ನಾನು ನೋಡಿದೆ. ಎಸ್, ಓಕೆ. ಸೊ ಜಾಹ್ನವಿ. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಎಜತ್. ಓಕೆ ಅವರು ನೀಡಲ್ಗೆ ಥ್ರೆಡ್ ಹಾಕ್ತಾರೆ ಮತ್ತೆ ರೂಬಿ ಕ್ಯೂಬ್ ಮಾಡ್ತಾರೆ. ಓಕೆ. ಸೊ ಅದೆರಡು ಅವ್ರ ಹತ್ರ ಮಾಡು. ನೆಕ್ಸ್ಟ್ ಸಾಕ್ಷಾತ್, ಅದಾದ್ಮೇಲೆ ಸಾಕ್ಷಾತ್ ಹತ್ರ ಮಾಡು. ಓಕೆ. ಈಗ ನಾನೊಂದು ಕೀ ಇಟ್ಟಿಗೆ ಹುಡುಕ್ಲಿಕ್ಕೆ ಹೇಳ್ಬೇಕು ನನಗೆ. ಆ ಸ್ಮೆಲ್ಲಲ್ಲಿ ಕೂಡ ಮಾಡ್ತಾರೆ. ಈಗ ಯಾರಾದರೂ ನಿಮ್ಮದು ಸ್ಟಾಫಲ್ಲಿ ಯಾರಾದರೂ ಏನಾದರೂ ಕೊಟ್ಟು ಎಲ್ಲಾದ್ರೂ ಹೋಗಿ ಕೂತ್ಕೊಳ್ಳಿ, ಅವರು ಹುಡ್ಕೊಂಡು ಹೋಗ್ತಾರೆ. ಹೌದಾ? ಹಾಂ. ಓಕೆ. ಇನ್ನೂ ಸ್ಪೆಷಲ್ ಏನಂತಂದರೆ ಆಲ್ಮೋಸ್ಟ್ ನಾವು 4th ಫ್ಲೋರಿಂದ ಲೆಗ್ಗಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ. ಲೆಗ್ಗಲ್ಲಿ? ಹೌದು, ಅವನು ಅಷ್ಟೇ, ಇವನು ಅಷ್ಟೇ, ಇನ್ನೂ 1-2-3 ಮಕ್ಕಳಿದ್ದಾರೆ. ಹೌದಾ? ಮತ್ತು ಡಿಸ್ಟೆನ್ಸ್ ಎಷ್ಟು ಹಿಡಿದ್ರೆ, ಈಗ ನಾವು ಐಸ್ ಕ್ಲೋಸ್ ಓಪನ್ ಮಾಡಿ ಎಷ್ಟು ದೂರ ನೋಡ್ತೇವೆ ಅಷ್ಟು ಅವರು ಬ್ಲೈಂಡ್ ಫೋಲ್ಡ್ ಹಾಕಿ ನೋಡ್ತಾರೆ. ball, mango, papaya, rickshaw, orange, green, tiger, yellow rose, pomegranate, onion, yellow, rose, sunflower, mug, jackfruit, car, papaya, tomato, sunflower, cabbage, pomegranate, headset. ಅದೇ ಹೇಳ್ತಾನೆ. ಹೆಡ್ಸೆಟ್, ಪ್ರೊಮೊಗ್ರಾನೇಟ್, ಕ್ಯಾಬೇಜ್, ಸನ್ಫ್ಲವರ್, ಆರೆಂಜ್, ಟೊಮ್ಯಾಟೊ, ಪಪ್ಪಾಯ, ಸನ್ಫ್ಲವರ್, ಮಗ್, jackfruit, car, yellow rose, yellow, onion, auto rickshaw, pomegranate,
Yes, very good. ಓಕೆ, ಅಂದ್ರೆ ಈಗ ಲೆಗ್ ಸ್ಕ್ಯಾನ್ ಅಂತಂದ್ರೆ ಏನು? ಲೆಗ್ ಸ್ಕ್ಯಾನ್ ಅಂದರೆ ಕಾಲಲ್ಲಿ ಸ್ಕ್ಯಾನ್ ಮಾಡೋದು. ಈಗ ನಾವು ಕೈಯಲ್ಲಿ ಹೀಗೆ ಎದುರುಗಡೆ ಎಲ್ಲ ನೋಡಿ ಹೇಳ್ತೇವಲ್ಲ, ಅವರಿಲ್ಲ ಬ್ಲೈಂಡ್ ಫೋಲ್ಡ್ ಹಾಕಿ ಕಾಲಲ್ಲೇ ಫಾರ್ ಎಕ್ಸಾಂಪಲ್ ಈಗ ಈ ತರ ಸ್ಕ್ಯಾನ್ ಕೈಯಲ್ಲಿ ಮಾಡೋದನ್ನೇ ಕಾಲಲ್ಲೇ ಇದು ಮಾಡ್ಕೊಂಡು ಹೇಳ್ತಾರೆ. ಹಾಗೆ ಸೊ ಇದನ್ನ ಸ್ಟಾರ್ಟ್ ಮಾಡೋಣ. ಅದು ನಮಗೆ ಆಲ್ಮೋಸ್ಟ್ 60 ಫೀಟ್ ಹೈಟಿಂದ, ಅದೇ 4th ಫ್ಲೋರಿಂದ ಕೆಳಗಡೆ ಇಟ್ಟಿದ್ದು ಮಾಡ್ತಾರೆ. ಓಕೆ, ಎಸ್ ಮ್ಯಾಮ್. ಇದು ಯಾವುದು ಇದು ಮಾಡ್ತೀರಾ? ಅದೇನು ಸಫಲ್ ಮಾಡಿ ಕೊಡೋದೆಲ್ಲ ನೀವೇ ಮಾಡಿ ಮೇಡಮ್, ನಾವು ಕೊಟ್ಟರೆ ಸರಿ ಆಗಲ್ಲ ಅದು. ಒಂದು ಸೈಡ್ ಮಾಡ್ತೀಯಾ? ತಗೊಳ್ಳಿ. ಇಲ್ಲಿ ಇವಾಗ ನಮಗೆ ಎಷ್ಟೇ ಆ್ಯಕ್ಟಿವಿಟೀಸ್ ಅಂತಲ್ಲ, ಎಲ್ಲ ಆ್ಯಕ್ಟಿವಿಟೀಸ್ ಇವಾಗ ನಾವು ಕಣ್ಣು ಬಿಟ್ಕೊಂಡು ಏನೇನು ಮಾಡ್ತೀವಿ ಎಲ್ಲವನ್ನು ಬ್ಲೈಂಡ್ ಫೋಲ್ಡ್ ಹಾಕಿ ಮಾಡ್ಬೋದು. ಅದೇ ಇದೆ ಅಂತಲ್ಲ. ಇವಾಗ ಆ್ಯಕ್ಚುಲಿ ಇವಾಗ ನಾವು ಹೇಳೋದೇನಂತಂದರೆ, ಇದು ಖಾಲಿ ನಮಗೊಂದು ತೋರಿಸ್ಲಿಕ್ಕೆ ಅಷ್ಟೇ. ನೋಡಿ ಹೀಗೂ ಇದ್ದಾರೆ ಅಂದರೆ ನಮ್ಮ ಮನಸ್ಸು ಅಂತ ಹೇಳೋದು ಹೀಗೂ ವರ್ಕ್ ಆಗುತ್ತೆ ಅಂತ. ಬಟ್ ಇದರಿಂದ ಬಿಯಾಂಡ್ ದಿಸ್
ತುಂಬ ಫಾಸ್ಟಾಗಿ ಅವರಲ್ಲಿ ಒಂದು ಚೇಂಜಸ್ ಇರ್ತದೆ. ಚೇಂಜಸ್ ಇರ್ತದೆ, ಅಂದರೆ ಸ್ಪಿರಿಚುವಲಿ ಒಳ್ಳೆಯ ಒಂದು ಸ್ಟ್ರೆಂತ್ ಇರ್ತದೆ. ಇವಾಗ ನಾವು ಮಕ್ಕಳಿಗೆ ಖಾಲಿ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಅಲ್ಲ, ಇನ್ನು ಅಪ್ಕಮಿಂಗ್ ಇಯರಿಗೆ ನಾವು ಮಕ್ಕಳನ್ನು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಮಾಡಬೇಕು. ಎಲ್ಲರೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕನೆಕ್ಟ್ ಆಗ್ತಾ ಇದ್ದಾರಲ್ಲ, ನಾವು ಯೂನಿವರ್ಸ್ ಇಂಟೆಲಿಜೆನ್ಸಿಗೆ ಕನೆಕ್ಟ್ ಆಗಬೇಕು ಈಗ ಮಕ್ಕಳನ್ನು. ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳಿಗೆ ಅದನ್ನೇ ಹೇಳ್ತೀನಿ, ಅದನ್ನು ಮೀರಿ ಬೆಳಿಬೇಕು ನೀವು. ಇನ್ನೊಂದು 2-3 ವರ್ಷ ಟೈಮ್, ಅಷ್ಟರೊಳಗೆ ನೀವು ಏನಾದರೂ ಸಾಧಿಸಲೇಬೇಕು ಅಂತ ಹೇಳೋದು ನನ್ನ ಮಕ್ಕಳಿಗೆ. ಬಟ್ ತೊಂದರೆ ಇಲ್ಲ, ಇವಾಗ ನಮ್ಮ ಹತ್ರ ಇರುವ ಮಕ್ಕಳಲ್ಲಿ ಪೇರೆಂಟ್ಸು ತುಂಬ ಸಪೋರ್ಟ್ ಇದ್ದಾರೆ. ಎಷ್ಟು ಜನ ಮಕ್ಕಳು ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ? ಕರೆಕ್ಟಾಗಿ ಫಾಲೋ ಮಾಡೋರು ಆಲ್ಮೋಸ್ಟ್ ಒಂದು 200 ಅಷ್ಟೇ. ಓಕೆ, ಮಂಗಳೂರವರು? ಅಲ್ಲ, ಎಲ್ಲ ಹೊರಗಿಂದೆಲ್ಲ ಎಲ್ಲ ಕೌಂಟ್ ಮಾಡಿದ್ರೆ. ಇದು ಪ್ರಾಕ್ಟಿಕಲ್ ಕ್ಲಾಸಸ್ ಅಲ್ಲ, ಆನ್ಲೈನ್ ಕ್ಲಾಸ್ ಆ ಥರ ಏನಿಲ್ಲ? ನಾನು ಪ್ರಿಫರ್ ಮಾಡೋದು ಆಫ್ಲೈನ್. ಆಫ್ಲೈನ್ ನಮಗೆ ಬೆಟರ್, ಅಂದರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವ್ರ ಮಕ್ಕಳು ಹೇಗೆ ಏನು ಮಾಡ್ತಾ ಇದ್ದಾರೆ. ಇವಾಗ ನಾನು ಅವಾಗ ಹೇಳಿದಾಗೆ ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡು ತೋರಿಸು ಮಗ. ಎಸ್, ಓಕೆ. ಸಾಕಾ? ನೀಡಲ್ ಹಾಕ್ತೀರಾ? ಇದರಲ್ಲಿ ಎಲ್ಲ ಸೈಜಿದು ನೀಡಲ್ಸು ಇದೆ. ಈಗ ನೀಡ್ಲ ನೋಡಿ ನಾನು ಹಾಕ್ತೇನೆ, ನೀವು ನೋಡ್ಕೊಳ್ಳಿ. ನೋಡಿ ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡು ಪುನಃ ಹುಡುಕ್ತಿದ್ದೆ, ನಾನು ಬೀಳಿಸಿದ್ದೇನೆ. ಇದು ಇವಾಗ ನಾನು ತೆಗಿಲಿಕ್ಕೆ ಈಸಿ ಆಗಲಿ ಅಂತ ದೂರ ದೂರ ಇಡ್ತಾರೆ, ಇಲ್ಲಾಂದರೆ ಅವರೇ ಸರಿ ಮಾಡ್ಕೊತಾರೆ. ನಾನು ಇಷ್ಟೆಲ್ಲ ಮಾಡೋಕ್ಕೆ ಹೋಗಲ್ಲ. ಓಹೋ, ಹೌದಾ? ಹಾಗೆ ನಾವು ಏನು ಕೈ ಹಾಕಿದ್ರು, ನಾವು ಲಾಸ್ಟ್ ಟೈಮ್ ಜಿ ಟಿವಿಗೆಲ್ಲ ಕರೆದಿದ್ರು ಹೋಗಿದ್ವಿ. ನಾವಂದ್ರೆ ಎಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರೆ. ಇವಾಗ ನಾವೆಲ್ಲ ಮಾಡುವಾಗ ಎಲ್ಲ ಪೇರೆಂಟ್ಸು ಇದ್ರು. ಓಕೆ, ಯೂಟ್ಯೂಬ್ ಎಲ್ಲ ನಾವು ಔಟ್ಡೋರಲ್ಲೇ ಮಾಡಿದ್ದು, ಎಲ್ಲ ಪೇರೆಂಟ್ಸ್ ಅವರೇ ಇದ್ರು. ಇವಾಗ ಅವ್ರು ಅವ್ರ ಮಕ್ಕಳಲ್ವಾ? ಹೌದು. ಇವಾಗ ನಾವೇನಾದ್ರೂ ಮೋಸ ಮಾಡ್ತಾ ಇದ್ದೇವೆ ಅವ್ರಿಗೂ ಆಗಲ್ವಾ ಇದ್ಯಾಕೆ ಸುಳ್ಳು ಹೇಳ್ತಾರೆ ಅಂತ ಅನ್ಸಲ್ವಾ? ಅದೇ ಹೇಳೋದು, ಈಗ ಪೇರೆಂಟ್ಸ್ ಸುಮ್ಮನೆ ಇರ್ತಾರೆ, ಹೌದು, ಸುಮ್ಮನೆ ಇರಲ್ಲಲ್ವಾ, ಜಡ್ಜ್ ಮಾಡ್ತಾರೆ ಏನೋ ಒಂದು ವಿಷಯ ಇಟ್ಕೊಂಡು. ಓಕೆ, ಅವ್ರು ಇವಾಗ ಸ್ಟಾರ್ಟ್ ಮಾಡ್ತಾರಾ? ಎಸ್, ಸ್ಟಾರ್ಟ್ ಮಾಡುವಾಗ ಈಗ ಮಕ್ಕಳು ಹೇಗೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಈ ಮಕ್ಕಳನ್ನ ಹೇಳಿದೊಂದು ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಒಂದು ಫುಡ್ ಹ್ಯಾಬಿಟ್ ಆಗ್ಬೋದು, ಯಾವಾಗಾದ್ರೂ ಅಂದ್ರೆ ಇದಕ್ಕೆ ಫುಡ್ ಕೂಡ ಏನು ಸಿಸ್ಟಮ್ ಇದೆಯಾ? ಹೇಗೆ ಅದ್ರ ರೂಟೀನ್ ಇರುತ್ತೆ? ರೂಟೀನ್ ಅಂದ್ರೆ ನಾವು ವೆಜ್ ಫಾಲೋ ಮಾಡ್ಲಿಕ್ಕೆ ಹೇಳ್ತೇವೆ. ನಾನ್ ವೆಜ್ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇನೆ. ಯಾಕೆ ಹೇಳಿದ್ರೆ ವೆಜ್ ತಗೊಂಡ್ರೆ ಅದು ಡೈಜೆಷನ್ ಆಗ್ಲಿಕ್ಕೆ 48 hours ಬೇಕಾಗುತ್ತೆ. ಸೊ ವೆಜ್ ಆದ್ರೆ, ನಾನ್ ವೆಜ್ ಆದ್ರೆ 48 hours ಆಗುತ್ತೆ. ವೆಜ್ ಆದ್ರೆ ಇಟ್ಸ್ ನೋ ಪ್ರಾಬ್ಲಮ್, 3 to 4 hours ಒಳಗೆಲ್ಲ ಡೈಜೆಸ್ಟ್ ಆಗುತ್ತೆ. ಸೊ ಅವಾಗೆಲ್ಲ ನಮ್ಮ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗಿರುತ್ತೆ. ನಾನ್ ವೆಜ್ ತಿಂದ್ರೆ ಅದು 48 hours ಡೈಜೆಷನ್ ತಗೊಂಡ್ರೆ ಎಲ್ಲ ನರ್ವಸ್ ಸಿಸ್ಟಮ್ ಡೌನ್ ಆಗುತ್ತೆ. ನಮ್ಮ ಬಾಡಿ ಕೂಡ ಒಂದು ಮಿಷಿನ್ ಇದ್ದಾಗೆ ಅಲ್ವಾ, ಪ್ರೊಸೆಸ್ ಇದನ್ನ ಕಲಿಬೇಕು ಅಂತಂದ್ರೆ ನಾರ್ಮಲ್ ಆಗಿ ಫುಡ್ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು, ಒಳ್ಳೇದು, ಬೇಗ ರಿಸಲ್ಟ್ ಬರುತ್ತೆ. ಹೌದಾ? 1 week ಅಲ್ಲಿ ರೆಡಿ ಆಗ್ತಾರೆ. ಚಿಕನ್ ಮುಟ್ಲೇಬಾರ್ದು ಹಾಗಾದ್ರೆ? ಹಾಗೇನಿಲ್ಲ, ಹಾಗೇನು ಇಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಕಲಿಸುವಾಗ ಹೇಳ್ತೇನೆ, ಮತ್ತೇನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಕರ್ಮಲಕ್ಕಾಚಾರ ಪ್ರಕಾರ ತಗೊಂಡ್ರೆ ನಾನ್ ವೆಜ್ ನಾವು ತಿನ್ಬಾರ್ದು. ಓ, ಹೌದಾ? ಹೌದಲ್ಲ, ಒಂದು ಜೀವಕ್ಕೊಂದು ತಿನ್ನೋದಂದ್ರೆ ಏನು? ನಮ್ಗೊಂದು ಸಣ್ಣ ಆಗುತ್ತೆ. ಕೊಂದ ಪಾಪ ತಿಂದ ಪರಿಹಾರ ಅಂತ ಹೇಳ್ತಾರಲ್ವಾ, ಅದನ್ನ ಬಿಲೀವ್ ಮಾಡಲ್ವ ನೀವು? ಇಲ್ಲ, ನಾವು ಒಂದು ಜನ್ಮದಲ್ಲಿ ಪ್ರಾಣಿ ಆಗಿರ್ತೀವಿ, ನಮ್ನ ಯಾರೋ ಕೊಂದು ತಿಂದಿದ್ರೆ ಇನ್ನೊಂದಕ್ಕೆ ನಾವು ಯಾಕೆ ರೆಡಿ ಆಗೋಣ? ಓಕೆ, ಸೊ ಆ ಥರ. ನೀವು ಹಾಗಾದ್ರೆ ಫುಡ್ಡಲ್ಲೆಲ್ಲ ವೆಜ್? ಕೆಲವು ಸ್ಟೂಡೆಂಟ್ಸ್ ಬಿಟ್ಟಿದ್ದಾರೆ. ಅವ್ರಿಗೆ ಮಾಡ್ತಾ ಮಾಡ್ತಾ ಅವರೇ ಬಿಟ್ಬಿಡ್ತಾರೆ, ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ನನ್ನ ಕ್ಲಾಸ್ ಆದ್ಮೇಲೆ ಎಲ್ರಿಗೂ ನಾವು ಭಗವದ್ಗೀತೆ ಬುಕ್ ಕೊಡ್ತೀವಿ. ಹೇಳುದು ನನ್ನ ಕರ್ಮ, ಕೇಳುದು ಅವ್ರ ಕರ್ಮ, ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಅಂತ. ಓಕೆ, ಇದೆಲ್ಲ ಟ್ರೈನ್ ಮಾಡೋದೇನಾ? ಈ ಥರ ಎಲ್ಲ ನೀಡಲ್ಸ್ಗೆ ಹಾಕೋದೆಲ್ಲ ಟ್ರೈನ್ ಮಾಡೋದೇನಾ? ಟ್ರೈನ್ ಇವಾಗ ನಾವೊಂದು ಫಸ್ಟ್ ಇಷ್ಟು ಮಾಡಿ ಬಿಡ್ತೀವಿ ಅವ್ರಿಗೆ, ಬ್ಲೈಂಡ್ ಫೋಲ್ಡ್ ಹಾಕಿ. ಗೊತ್ತಾಗುತ್ತೆ ಅವ್ರಿಗೆ ಏನೇನು ಮಾಡೋದು, ಎಷ್ಟು, ಮತ್ತು ಅವ್ರ ಹತ್ರ ಒಂದೊಂದು ನಾವು ಆಕ್ಟಿವಿಟೀಸ್ ಹೇಳೋಕೆ ಅವ್ರು ಮಾಡ್ತಾರೆ ಅಂತ. ಓಕೆ, ಈಗ ಹೊಸದು ಏನಾದರೂ ಬೇಕಲ್ವ, ಮಾಡಿದ್ದೇ ಮಾಡಿ. ಈಗ ನಮಗೆ ಫಸ್ಟ್ ಬೇಸಿಕಲ್ಲಿ ನಾವು ಅವ್ರಿಗೆ ಬಾಲ್ಸಲ್ಲಿ ಕಲರ್ಸ್ ಇದು ಮಾಡ್ತೇವೆ. ಪ್ರೈಮರಿ ಕಲರ್ಸಲ್ಲಿ ತಗೊಂಡು ಫಸ್ಟ್ ಕಲರ್ ಐಡೆಂಟಿಫಿಕೇಶನ್ ಬಾಲಲ್ಲಿ ತಗೋತೇವೆ. ಯಾಕಂದರೆ ಸೌಂಡ್, ಸ್ಕಿನ್ನಿಗೆ ಒಂದು ರಬ್ ಮಾಡ್ತಾರೆ ಫಸ್ಟ್. ಸ್ಕಿನ್, ಸೌಂಡ್, ಸ್ಮೆಲ್, ಫೀಲ್ ಅದರಲ್ಲಿ ಮಾಡ್ತಾರೆ. ಅದರಲ್ಲಿ ಪಕ್ಕ ಆದಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವರು ರೆಡಿ ಆಗ್ತಾ ಹೋಗ್ತಾರೆ. ಓಕೆ, ಸೊ ಈ ಒಂದು ವಿದ್ಯೆಯ ಬಗ್ಗೆ ಒಂದಷ್ಟು ಕೆಲವೊಬ್ರು ಅನುಮಾನ ಪಡ್ತಾರಲ್ವ, ಅವ್ರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅನುಮಾನ ಪಡೋರಿಗೆ ಸ್ವತಃ ಅವರೇ ಬರಲಿ ಅಲ್ಲ.
ಅವ್ರು ಬಂದು ಅವರೊಂದು ಎಕ್ಸ್ಪೀರಿಯನ್ಸ್ ಮಾಡಿ ಇವಾಗ ಅವರು ಹೇಳ್ತಾರೆ ಇದು ಹಾಗಲ್ಲ ಹೀಗೆ ಅಂತ. ಅವರೇ ಖುದ್ದು ಎಕ್ಸ್ಪೀರಿಯನ್ಸ್ ಮಾಡಲಿ, ನಾವು ಕೆಲವು ಪ್ರೊಸೀಜರ್ಸ್ ಹೇಳ್ತೇವೆ ಅದನ್ನೆಲ್ಲ ಕೂತ್ಕೊಂಡು ಮಾಡಲಿ, ಅವರು ಮಾಡಿ ಮತ್ತೆ ಅವರು ಮಾತಾಡಲಿ ಎಲ್ಲ. ಮಾತಾಡ್ಲಿ ಅಂತ. ಹೌದು. ಸೊ ಅಂದ್ರೆ ಹೇಳೋದಕ್ಕೆ ಈಸಿ, ಮಾಡಿ ನೋಡ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್, 100%. ಇವಾಗ ಮಕ್ಳಿಗೆ ಕೆಲವ್ರು ಹೇಳ್ತಾರೆ ಅವ್ರು ನೋಡಿ ಮಾಡಿದ್ರು, ಬಟ್ ಅವ್ರ ಶ್ರಮ ಎಷ್ಟಿದೆ ಅಂತ ಮಕ್ಳಿಗೂ ಅವ್ರ ಪೇರೆಂಟ್ಸ್ಗೆ ಅಷ್ಟೇ ಗೊತ್ತಿರುತ್ತೆ. ಓಕೆ, ಹೇಳೋರ್ಗೆ ಈಸಿ ಆಗುತ್ತೆ, ಎಲ್ಲನೂ ಅಷ್ಟೇ ಅಲ್ವಾ, ಏನು ಎಷ್ಟು ಸುಲಭದಲ್ಲಿ ಹಾಕೊಂಡು ಹೋದ್ರು ಮಾಡಿದ್ರು ಅಂತ ಹೇಳ್ತಾರೆ. ಇಟ್ಸ್ ನಾಟ್ ದ ಮ್ಯಾಟರ್. ಓಕೆ. ಸ್ವತಃ ಇವಾಗ ನೀವು ಆದ್ರೂ ಅಷ್ಟೇ, ಇವಾಗ ನೀವು ಹೇಳ್ದೆ ಕಲಿಬೇಕು, ಬನ್ನಿ ಒಂದು 21 ದಿನ ನಮ್ಮ ಜೊತೆ ಕೂತ್ಕೊಳ್ಳಿ, ನಾವೇನೇನು ಮಾಡ್ತೀವಿ ಎಲ್ಲನೂ ಫಾಲೋ ಮಾಡಿ, ಓಕೆ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ಹೇಗೆ ಅಂತ ಅದೇ ಹೇಳೋದು ಸುಲಭ, ಮಾಡೋದಕ್ಕೆ ಹೆಂಗಾಗುತ್ತೆ. ಓಕೆ. ಈಗ ನಾವು ರೆಸಿಡೆನ್ಷಿಯಲ್ ಕ್ಯಾಂಪ್ ಎಲ್ಲ ಮಾಡುವಾಗ ನಾವು ಅಗ್ನಿಹೋತ್ರ ಹೋಮದಿಂದ ಸ್ಟಾರ್ಟ್ ಮಾಡ್ತೇವೆ. ಹೋಮ, ಸೂರ್ಯಕ್ರಿಯೆ, ದೇವಿ ಸ್ಪರ್ಶ ಇದೆಲ್ಲ ಮಾಡಿಸ್ತಾ ಹೋಗುವಾಗ ವಿತಿನ್ 3 days ಅಲ್ಲಿ ಮಕ್ಕಳು ರೆಡಿ ಆಗ್ತಾರೆ. ಓಕೆ. ಸೊ ಈ ಮಕ್ಕಳು ಈ ತರ ಬೇರೆ ಬೇರೆ ಕಡೆ ಇದ್ರದ್ದು ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಪ್ರೆಸೆಂಟೇಷನ್ ಕೊಡೋದಕ್ಕೆಲ್ಲ ಹೋಗ್ತಾರೆ. ಹೋಗ್ತಾರೆ. ಅಂದ್ರೆ ಲೈಕ್ ಹೇಗೆ ಅಂದ್ರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಈವೆಂಟ್ ಅಂತಿದ್ರೆ ಈವೆಂಟ್ಗೆಲ್ಲ ಹೋಗಿ ಈ ಥರದ್ದೆಲ್ಲ ಮಾಡ್ತಾರೆ. ಈಗ ನಾನೇ ಎಲ್ಲ ಕಡೆ ಹೋಗ್ಬೇಕಂತಿಲ್ಲ, ಈಗ ಎಲ್ಲ ಅವರವರ ಪೇರೆಂಟ್ಸ್ ಇಲ್ಲಿ ಬಂದಿದ್ದಾರೆ ಏನಿಲ್ಲ, ಪೇರೆಂಟ್ಸ್ ತುಂಬಾ ಸಪೋರ್ಟ್ ಇರೋ ಪೇರೆಂಟ್ಸ್, ಅವರು ಅವರವರೇ ಸೆಟ್ ಮಾಡ್ಕೊಂಡು ಅವರೇ ಮಕ್ಕಳನ್ನ ಕರ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡ್ಕೊಂಡು ಬರ್ತಾರೆ. ಅದೊಂದು ತುಂಬಾ ಖುಷಿ ಆಗುತ್ತೆ ಅಲ್ಲ. ಓಕೆ. ಸೊ ಎಷ್ಟು ಇವಾಗ ನೀಡ್ಲು ಹಾಕಿದ್ದಾರೆ? ಎಷ್ಟು ಹಾಕಿದೆ ಮಗ? ಗೊತ್ತಿಲ್ಲ. 1 2 3 4 5 ಆಯ್ತಾ, 6 ಆಯ್ತಾ? ಚಿಕ್ಕದೊಂದು ಹಾಕಪ್ಪ ಲಾಸ್ಟ್. ಎಸ್, ಆಲ್ಮೋಸ್ಟ್ ಅಲ್ಲಿ 17 12 ಏನೋ ಇದೆ, ಅಷ್ಟು ಫುಲ್ ಹಾಕ್ತಾನೆ. ಚಿಕ್ಕದೊಂದು ಹಾಕು ಮಗ ಲಾಸ್ಟಿಗೆ. ಓಕೆ. ಸೊ ಇದೊಂದು ಸ್ವಲ್ಪ ಸ್ಪಿರಿಚುವಲಿ ಅಂತ ದೇವರು ಅಂತೆಲ್ಲ ಒಂದು ಕನೆಕ್ಷನ್ ಇದ್ರೆ ಇದೆಲ್ಲ ಒಂದು ಸ್ವಲ್ಪ ಈಸಿ ಅಂತ ಬೇಕು. ಒಂದಷ್ಟು ಇವಾಗಿನೊಂದು ಯೂತ್ಸ್ ಆಗಿರ್ಬೋದು, ಲೈಕ್ ಅವರೆಲ್ಲ ಇಲ್ಲ ಆಧ್ಯಾತ್ಮಿಕ ಅಂತ ಹೇಳ್ತಾರೆ, ಅದು ಕೂಡ ತಪ್ಪು ಅಂತ ಅಲ್ಲ. ಬಟ್ ಇದು ದೇವ್ರ ಜೊತೆ ಸ್ವಲ್ಪ ಕನೆಕ್ಷನ್ ಅಂದ್ರೆ ಸ್ಪಿರಿಚುವಾಲಿಟಿ ಇದ್ರೆ ಕನೆಕ್ಷನ್ ಈಸಿ ಅಂತ ಈಸಿ ಆಗುತ್ತೆ. ಹೌದು. ಈಗ ನಾವು ಎಲ್ಲ ಹೇಳುವಾಗೆ ಮೂಢನಂಬಿಕೆ ಎಲ್ಲವೂ ಮೂಢನಂಬಿಕೆ ಅಲ್ಲ, ದೇವ್ರಿದ್ದಾನೆ. ಹೌದು, ಅದು ನಾವು ಫೀಲ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಈಗ ನಾನು ಏನೇ ಹೇಳಿದ್ರು ಅದು ಯಾರಿಗೂ ಅರ್ಥ ಆಗಲ್ಲ, ಸ್ವತಃ ನೀವು ಕುತ್ಕೊಂಡು ನೋಡಿ, ಅವಾಗ ನಿಮ್ಗೆ ಅದು ಫೀಲ್ ಆಗುತ್ತೆ. ಓಕೆ. ಈಗ ಪ್ರತಿಯೊಂದು ಬ್ರೀದಿಂಗ್ ಟೆಕ್ನಿಕ್ ಆಗ್ಬೋದು, ನಾವು ಮಕ್ಕಳಿಗೆ ಏನು ಎಕ್ಸಸೈಸ್, ಈಗ ನಾವು ಲಾಸ್ಟ್ ಪ್ರೆಸೆಂಟೇಷನ್ಗೆ ಪೇರೆಂಟ್ಸ್ ಬಂದಾಗ ನಾವು ಹೇಳ್ತೇವೆ ಮಗ ಅವ್ರಿಗೆ ಮಾಡಿ ತೋರಿಸುವಾಗ ನೀವು ಕುತ್ಕೊಂಡು ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಚೇಂಜಸ್ ಅಂತ. ಅವಾಗ ಅವ್ರಿಗೂ ಮಾಡಲಿಕ್ಕೆ ಈಸಿ ಆಗುತ್ತೆ, ಮನೆಯಲ್ಲಿ ಮಕ್ಕಳ ಹತ್ರ ಮಾಡಿಸ್ಲಿಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಮೇಲೆ ಗಿಡಿ ಮಗ. ಎಸ್ ನೋಡಿ, ಲಾಸ್ಟ್ ಬಿಗ್ ಸೈಜ್ ಇಂದ ಹಿಡಿದು ಸ್ಮಾಲ್ ತನಕನೂ ಹಾಕಿದೆ. ಈಗ ಮಿಡ್ಲಲ್ಲಿ ಇರೋದು ಮಿಡಲ್ ಸೈಜ್ ಇದು ಹಾಕ್ತಾನೆ, ಬಟ್ ಅಲ್ಲಿ ಟೈಮ್ ನಮಗೆ ಸಾಕಾಗೋದಿಲ್ಲಲ್ಲ. ಕರೆಕ್ಟ್ ಇದೆಯಾ? ಚೆನ್ನಾಗಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಈಗ ಅದರಲ್ಲೂ ನೀಡ್ಲು ಹೋಲ್ಸ್ ನೀವು ನೋಡ್ಕೊಳ್ಳಿ. ಇವಾಗ ಇನ್ನೊಂದು ಬಂದಿದೆ ನೋಡಿ, ಆ ಸೈಡಿಂದ ಥ್ರೆಡ್ ಹಾಕುವಂಥದ್ದು, ಆ ಥರ ನೀಡಲ್ಸ್ ಹಾಕಿದ್ದು ಅಂತಾನು ಕ್ವಶನ್ ಬರ್ಬೋದು. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಇಲ್ಲ, ನಾರ್ಮಲ್ ಅಲ್ವಾ? ಹೌದು. ನೋಡಿ ಸೈಡಲ್ಲಿ ಹೀಗೆಲ್ಲ ಮೂವ್ ಮಾಡಿ ನೋಡಿ, ಎಲ್ಲದು ಜಾರಿ. ಯಾಕಂದರೆ ಅದೆಲ್ಲ ನಾವು ಕೇಳುವಂಥದ್ದು ಅದಕ್ಕೆ. ಓಕೆ. ಇವಾಗ ನೀಡ್ಲು ಬಂದಿದೆ ಅಲ್ವಾ, ಸೆಲ್ಫ್ ಥ್ರೆಡ್ಡಿಂಗ್ ಅಂತ ಏನೊಂದು ಬಂದಿದೆ ಥ್ರೆಡ್, ಅದನ್ನೊಂದು ಕರೆಕ್ಟ್ ತೋರಿಸಿ ಸುತ್ತ ಎಲ್ಲ ಮಾಡಿ ನೋಡಿ, ಎಲ್ಲರೂ ಜಾರಿ ಹೋಗುತ್ತಾ ಇಲ್ಲ ಅಲ್ವಾ? ಇಲ್ಲ. ಎಸ್. ಓಕೆ. ನೆಕ್ಸ್ಟ್ ಮ್ಯಾಮ್, ಅವ್ರೀಗ ಇವನು ಲೆಗ್ ಸ್ಕ್ಯಾನಿಂಗು ಮಾಡ್ತಾರೆ, ಬ್ಯಾಕ್ ಸ್ಕ್ಯಾನಿಂಗ್ ಮಾಡ್ತಾನೆ. ಈಗ ನಾನು ನೀವೇ ಯಾರಾದರೂ ಬಾಲ್ ಅವನಿಗೆ ತಲೆ ಹಿಂದೆ ಇಡಿ, ಅವ್ನು ಹೇಳಿ ಏನಾದರೂ ಇಟ್ಕೋಬೇಕಾ? ಬಾಲ್ಸ್ ಅಂತ. ಓಕೆ. ಅದು ಯಾವ ಕಲರ್ ಅಂತ ಅವ್ರು ಹೇಳ್ತಾರೆ. ಓಕೆ. ಸೊ ಹೋಗಿ ಯಾರು ನಿಮ್ಮದು ಸ್ಟಾಫ್ ಯಾರಾದರೂ ಬನ್ನಿ. ಎಸ್. ಸೊ ಮ್ಯಾಮ್ ಅದು ಬಾಲ್ ಹಿಡ್ಕೊಳ್ಳೋದಕ್ಕೆ ಸೊ ನಮ್ಮ ಸ್ಟಾಫ್ ಒಬ್ಬರನ್ನೇ ಕರಿತೀವಿ, ತೊಂದರೆ ಇಲ್ಲ. ನಮ್ಮ ಸ್ಟಾಫೇ ಬರಬೇಕು. ಓಕೆ. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ ಅವರನ್ನೇ ಕರೆಯೋಣ. ಕವಿತಾ ಗಣೇಶ್ ಪ್ಲೀಸ್. ಯಾವ ಬಾಲ್ ಆದರೂ ತಗೊಂಡು ಕೊಡ್ತಾರೆ. ಎಸ್. ಹಾಂ, ಕರೆಕ್ಟಾ? ತೋರಿಸಿ ಮೇಡಮ್. ಕರೆಕ್ಟ್, ವೆರಿ ಗುಡ್. ಮನಸ್ಸಿಗೆ ಫಸ್ಟ್ ಏನು ಬರುತ್ತೆ ಅದನ್ನ ಹೇಳಬೇಕು. ಎಲ್ಲೋ. ವೆರಿ ಗುಡ್, ಕರೆಕ್ಟಾ? ಜೋರೇಡಿ. ಆರೆಂಜ್. ಬ್ಲೂ. ಗುಡ್. ಎಸ್, ಡನ್. ವೆರಿ ಗುಡ್, ವೆರಿ ಗುಡ್. ಎಸ್ ಮ್ಯಾಮ್, ಈಗ ಅವ್ರು ಲೆಗ್ ಸ್ಕ್ಯಾನ್ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಯಾವ ರೀತಿ ಸೆಟಪ್ ಆಗಬೇಕು? ನಮಗೆ ಈಗ ಹೈಟ್ ಸಾಕಾಗೋದಿಲ್ಲ ಮೇಡಮ್, ಸ್ವಲ್ಪ ಹೈಟ್ ಇದು ಚೇರ್ ಸೆಟ್ ಮಾಡಿ ಬೆಟರ್ ಆಗುತ್ತೆ. ನಿಮ್ಮ ಸ್ಟಾಫ್ ಯಾರನ್ನಾದರೂ ಕರೆದು ಏನಾದರೂ ಐಟಮ್ ಇಡಲಿಕ್ಕೆ, ಕಾರ್ಡ್ ಇಡಲಿಕ್ಕೆ? ಓಕೆ, ಅಲ್ಲಿ ಒಬ್ಬರಿದ್ದಾರೆ. ಎಸ್, ಸಾತ್ವಿಕ್. ಅವ್ರ ಹೆಸರು ಸಾತ್ವಿಕ್ ಅಂತ. ಸೊ ಅವ್ರು ಏನಾದರೂ ಒಂದು ಐಟಮ್ನ ಇಡ್ಬೋದು.
ಓಕೆ. ವಾಚ್. ಕಲರ್ ಗ್ರೀನ್. ಗ್ರೇ. 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 ಎಸ್. ಓಕೆ, ನೆಕ್ಸ್ಟ್. ಇಟ್ಟಿದ್ದಾರೆ, ಸ್ಕ್ಯಾನ್ ಮಾಡಿ. ID ಕಾರ್ಡ್. ಕರೆಕ್ಟ್, ID ಕಾರ್ಡ್. ಎಸ್. ನೆಕ್ಸ್ಟ್. ಫೋನ್. ಫೋನಲ್ಲಿ ಯಾವುದಾದ್ರೂ ಫೋಟೋ ಓಪನ್ ಮಾಡಿ ಹಾ. ತೋರಿಸಿ, ಯಾಕಂದರೆ ಇಟ್ಟದ್ದು ಸೌಂಡ್ ಗೊತ್ತಾಯ್ತು ಅಂತ ಹೇಳ್ತಾರೆ. ಏನಾದರೂ ಫೋಟೋ ಏನಾದರೂ ಇಮೇಜ್ ಏನಾದರೂ ಓಪನ್ ಮಾಡಿಕೊಡಿ. ಎಸ್. ಫೋಟೋ. ಯಾರ್ದಮ್ಮ? ಯಾರ ಫೋಟೋ ಅದು? ಹುಡುಗವ ಹುಡುಗಿಯ? ಹುಡುಗಿಯ. ಎಂತ ಯಾವುದು ಡ್ರೆಸ್? ಕಲರ್ ಯಾವುದು? ಬ್ಲೂ. ಡ್ರೆಸ್ ಯಾವುದು? ಬ್ಲೂ. ಕಲರ್ ಅದು ಡ್ರೆಸ್ ಬಟ್ಟೆ ಹಾಂ, ಸಾರಿ. ಸಾರಿ. ಜೋರು ಮಾತಾಡಿ ಮೇಡಮ್. ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್. ಅದನ್ನು ತೋರಿಸ್ಬಿಡಿ ಹಾಗೆ. ಅದು ನನ್ನ ಫೋಟೋ. ನೀವೇ ಗೊತ್ತಾಗಲ್ಲ. ಅದನ್ನು ಮ್ಯೂಟ್ ಮಾಡಿ. ಓಕೆ, ನೆಕ್ಸ್ಟ್ ಆಯ್ತು. ನೀವು ಕಾರ್ಡ್ ಇಡಿ ಮೇಡಮ್. ಈಗ ಅದರಲ್ಲಿ Okay. ಮಿಕ್ಸ್ ಮಾಡಿ ಫಾಸ್ಟಾಗಿ ಇಡ್ತಾ ಹೋಗಿ. ಹಾಂ. ವೈರ್. ಓಕೆ. ಸ್ಟ್ರಾಬೆರಿ. ಫಾಸ್ಟ್ ಇಡ್ತಾ ಹೋಗಬೇಕು, ಮಕ್ಕಳು ಫಾಸ್ಟ್ ಇದ್ದಾರೆ. ಕ್ಯಾಪ್ಸಿಕಮ್. ಡಾಂಕಿ. ಕೌ. ಟೈಗರ್. ಬನಾನಾ. ಆ್ಯಪಲ್. ಆರೆಂಜ್. ಕ್ಯಾಟ್. ಜೆಲಿಫಿಶ್. ಲಿಲ್ಲಿ. ಸ್ಟಾರ್ಫಿಶ್. ಚಿಲ್ಲೀಸ್. ಐಸ್. ರೆಡ್. ನೇಮ್. ಹಾಂ, ನೇಮ್. ಫ್ಲವರ್ ಯಾವುದು? ಮಾರಿಗೋಲ್ಡ್. ಆ್ಯಂಟ್. ಡ್ರಮ್. ಇನ್ನೂ ಜೋರು ಹೇಳು ಮಗ. ಆ್ಯಪಲ್ ಮತ್ತು ಮ್ಯಾಂಗೋ. ಎಸ್, ಗುಡ್. ಎಸ್. One fine morning, a government accountant was hard at work. A farmer had been paid. The accountant took up his curved red stem and made wet states marks on a ನೋಡ್ಕೊಳ್ಳಿ ನೀವು ಕರೆಕ್ಟ್ ಇದೆಯಾ ಅಂತ. on a 9 centimeter piece of moist clay. He made a stick figure with a radiation bowl for the man. Then he made crescents for days and a rising sun between hills and record. ಕರೆಕ್ಟ್ ಇದೆಯಾ ನೋಡ್ಕೊಂಡ್ರಾ? ಎಸ್ ಮ್ಯಾಮ್. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಇವ್ರು ಇವಾಗ ಅದನ್ನೆಲ್ಲ ನೋಡಿರ್ತಾರೆ. ಸೊ ಅವ್ರಿಗೆ ಎಕ್ಸಾಮಲ್ಲೆಲ್ಲ ಅದು ಈಸಿ ಆಗಲ್ವಾ? 100%. ಅದಕ್ಕೆ ನಾನು ಮಕ್ಕಳಿಗೆ ಅದು cheating ಅಂತ ಹೇಗೆ ಮೇಡಮ್ ಚೀಟಿಂಗ್? ಈಗ ನೋಡಿ, ಅವರು ಕಾಪಿ ಮಾಡಿ ಬರೆಯೋದಲ್ಲ, Okay. ಇದು ಅವರ ಶ್ರಮದ ಫಲ ಅಲ್ವಾ? ಓಕೆ. ಈಗ ಕಾಪಿ ಮಾಡಿ ಅಥವಾ ಏನಾದ್ರೊಂದು ಚೀಟಿ ತಗೊಂಡೋಗಿ ಇಟ್ಕೊಂಡು ನೋಡಿ ಬರೆದ್ರೆ ಅದು ಚೀಟಿಂಗ್ ಆಗುತ್ತೆ. ಇದನ್ನ ನೀವು ಹೇಗೆ ಚೀಟಿಂಗ್ ಅಂತ ಹೇಳ್ತೀರಾ? ಮಕ್ಕಳು ಹೇಳಲ್ವಾ? ಇವಾಗ ಅವ್ರ ಏಜಿನ ಮಕ್ಕಳು ಅವ್ರು ಹೇಳಲ್ವಾ? ಇಲ್ಲ, ಆ ಥರದ್ದೇನು ಮಾತಾಡೋಕ್ಕಾಗಲ್ವ ಅದ್ರ ಬಗ್ಗೆ? ಚೀಟಿಂಗ್ ಅಂತ ಆಗಲ್ಲ. ಚೀಟಿಂಗ್ ಅಂತ ಹೇಗಾಗುತ್ತೆ? ಈಗ ಅವರು ಕೈಯಲ್ಲಿ ಏನು ನಿಮ್ಗೆ ಏನು ಹಿಡ್ಕೊಂಡಿಲ್ಲಲ್ಲ, Correct. ಚೀಟಿ ಬರ್ದಿದ್ದು ತಕೊಂಡು ಅವ್ರ ಹೋಗಲ್ಲ. memory power. ಅವರ ಇಲ್ಲೇನಿದೆ ಅದನ್ನಷ್ಟೇ ಅವರು ನೋಡಿ ಬರೀತಾ ಇರೋದಲ್ವಾ? ಅದರಲ್ಲೇ ಅವರು ಯೋಚನೆ ಮಾಡಿ ಅದೇನು ಅವ್ರಿಗೆ ಕಣ್ಮುಂದೆ ಫೀಲ್ ಆಗುತ್ತೆ ಅದನ್ನ ನೋಡಿ ಬರೀತಾ ಇರೋದು. ಈಗ ನೀವು ಯಜಾತಿಗೆ ಕೇಳಿ ಅವ್ನು ಚಂದ ಎಕ್ಸ್ಪೀರಿಯನ್ಸ್ ಆಗಿದೆ, ಹೇಳು ಮಗ. ಲಾಸ್ಟ್ ಟೈಮ್ ಎಕ್ಸಾಮ್ ನಾನು ಒಮ್ಮೆ 6th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಒಂದು ಸೆನ್ಸ್ ಆಗಿತ್ತು. ಅಂದರೆ ಒಂದು IT ಸಬ್ಜೆಕ್ಟ್ ಓದ್ತಿದ್ದೆ ನಾನು ಆವಾಗ, 7th ಇರುವಾಗ. ಐ ಆಮ್ ಸಾರಿ.
ಓದ್ತಾ ಇರುವಾಗ ಒಂದು ಕ್ವಶನ್ ಮೇಲೆ ನಂಗೆ ಕಂಡು ಬಂದಿತ್ತು, ದ 7 C's ಅಂತೇನೋ ಆಫ್ ಕಮ್ಯುನಿಕೇಷನ್ ಅಂತ ಒಂದು ಕ್ವಶನ್ ಬಂದಿತ್ತು. ಆ ಕ್ವಶನ್ ನೋಡುವಾಗ ನಂಗೆ ಒಂಚೂರು ಏನೋ ಆಗ್ತಿತ್ತು ಒಳಗಿಂದ, ಇದು ಬರ್ತದೆ, ಯಾರೋ ಹೇಳಿದಾಗ ಆಗ್ತಿತ್ತು, ಇದು ಬರ್ತದೆ, ಇದು ಬಂದೇ ಬರ್ತದೆ. ನಾನು ಹೇಳಿದೆ ಅಮ್ಮನಿಗೆ, ಇದು ಯಾಕೋ ನಂಗೆ ಚೂರು ಇದು ಎಳಿತಿದ್ದೆ, ಈ ಕ್ವಶನ್ ನಾನು ಎಳಿತಿದ್ದೆ ಅಂತ. ಬಾಕಿದೆಲ್ಲ ಓದ್ತಿದ್ದೇನೆ, ಆದರೆ ಪದೇ ಇದೇ ಕ್ವಶನ್ ನನಗೆ ಕಣ್ಣೆದುರು ಬರ್ತಿದೆ. ನಾನು ಒಂದು ಗ್ರೀನ್ ಮಾರ್ಕರಲ್ಲಿ ಒಂದು ಟಿಕ್ ಮಾಡಿಟ್ಟೆ, ಅಮ್ಮನ ಹತ್ರ ಹೇಳಿದೆ ಇದೇನೋ ಆಗ್ತದೆ ಎಕ್ಸಾಮಲ್ಲಿ ಅಂತ. ನಾನು ಎಕ್ಸಾಮಲ್ಲಿ ಅದೇ ಕ್ವಶನ್ ಬಂದಿದೆ, ಡಿಟ್ಟು ಪಾಯಿಂಟ್ಸ್ ಎಲ್ಲ ಬರ್ತಿಟ್ಟಿದೆ, ಕರೆಕ್ಟ್ ಬಂದಿದೆ, ಇದು ವರ್ಕ್ ಆಗ್ತದೆ ಅಂತ. ಸೊ ಹಾಗಾದ್ರೆ ಇದು ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲೆಲ್ಲ ಒಳ್ಳೇದು 100% ವರ್ಕ್ ಆಗುತ್ತೆ. ಸೊ ಒಂದಷ್ಟು ಮಕ್ಕಳಿಗೆ ಇದು ಆ್ಯಕ್ಚುಲಿ ಇದು ವರ್ಕ್ ಅಂತ ಅನ್ಸೋದು. ನಿಮ್ಮ ಮಕ್ಕಳು ಹೇಳಿದಲ್ಲ ಹೈಪರ್ ಆಕ್ಟಿವ್ ಇದ್ದವರು ತುಂಬ ಸ್ಲೋ ಡೌನ್ ಆಗ್ತಾರೆ, ಅಲ್ಲ ನಾರ್ಮಲ್ ಸ್ಟೇಟಿಗೆ ಬರ್ತಾರೆ. ಸೊ ಅವರಿಗೆ ಕಾನ್ಸಂಟ್ರೇಷನ್ ಆಗಲಿ, ಮೆಮೊರಿ ಆಗಲಿ, ಇವಾಗ ನಿಮಗೆ ಇಮ್ಮಿಡಿಯೇಟ್ ನಿಮಗೆ ರಿಸಲ್ಟ್ ಈಗ ಆಲ್ಮೋಸ್ಟ್ ಇವಾಗ ನಮಗೆ ಕಳೆದ ಬ್ಯಾಚಲ್ಲೆಲ್ಲ ನೋಡುವಾಗ, ಈಗ ಮೊನ್ನೆ ಅಷ್ಟೇ ಏಪ್ರಿಲ್ 12th ಆದ ಬ್ಯಾಚ್ ಇದ್ದು ಮಗು ತುಂಬ ಹೈಪರ್ ಇದೆ, ಒಂದು ಸೆಕೆಂಡ್ ಕೂಡ ಕೂತ್ಕೊಳ್ತಾ ಇರಲಿಲ್ಲ ಕ್ಲಾಸಲ್ಲಿ. ಇವಾಗ ಮೊನ್ನೆ 21st ಅಲ್ಲಿ ಇನ್ನೊಂದು ಬ್ಯಾಚ್ ಮಾಡಾಗ ಆ ಬ್ಯಾಚಿಗೂ ಅವ್ರು ಬಂದಿದ್ರು. 90% ಚೇಂಜಸ್ ಉಂಟು ಅವನದು, ಅಷ್ಟು ನೀಟಾಗಿ ಕೂತ್ಕೊಂಡು ಅವನೊಂದು ಕೆಲಸ ಮಾಡೋದು, ಮನೇಲಿ ಕೂಡ ಅವ್ರದ್ದು ಫೀಡ್ಬ್ಯಾಕ್ ಕೂಡ ಹಾಗೆ ಇದೆ ಅವ್ರದ್ದು. ಅಂದ್ರೆ ನೋಡಿ ಆ 1 week ಗ್ಯಾಪ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ 100%. ಅವರವರ ಬಟ್ ಮಕ್ಕಳು ಕೂಡ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು, ನಾನು ಇದನ್ನ ಮೇನ್ ಆಗಿ ಮಕ್ಕಳಿಗೆ ಎಜುಕೇಶನ್ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೇಳುದು. ಈಗ ಇದೆಲ್ಲ ಏನು ಡೆಮೋ ನಾವು ತೋರಿಸೋದಷ್ಟೇ ಅಲ್ವಾ, ಇದೀಗ ನಮಗೆ ತೋರಿಸ್ಲಿಕ್ಕೆ ಅಷ್ಟೇ, ಬಟ್ ಅವರು ಅದನ್ನ ಅವರು ಸ್ಟಡೀಸಿಗೆ ಅಪ್ಲೈ ಮಾಡಿ ಹೇಳುದು. 100% ಅವರಿಗೆ ಅದ್ರಲ್ಲಿ ಒಳ್ಳೆ ರಿಸಲ್ಟ್ ಇದೆ ಅಂತ. ಎಸ್ ಮ್ಯಾಮ್, ಈಗ ಇವರು ಜಾಹ್ನವಿ ಅವರು ಮೆಹಂದಿ ಹಾಕ್ತಾರೆ. ಅಂದ್ರೆ ಅವರು ಲೈಕ್ ಮೆಹಂದಿ ಹಾಕುದಂದ್ರೆ ಹೇಗೆ? ಬ್ಲೈಂಡ್ ಫುಡ್ ಹಾಕಿ ಮೆಹಂದಿ ಹಾಕ್ತಾರೆ. ಓಕೆ, ಎಸ್. ಸ್ವಾಮಿ, ಇದು ಮೆಹಂದಿ ಎಲ್ಲ ಹಾಕೋದು ಹೇಗೆ ನೀವು ಪ್ರಾಕ್ಟೀಸ್ ಮಾಡಿಸ್ತೀರಾ? ಅದು ಮಕ್ಕಳು ಅವರವರೇ ಮಾಡ್ತಾರೆ. ಈಗ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಈಗ ಫಸ್ಟ್ ಕಲಿತು ಒಂದು 2-3 ಸ್ಟೆಪ್ ಹೋಗುವಾಗ ಮತ್ತೆ ಅವರಿಗೆ ಅವರಲ್ಲೇ ಕಾನ್ಫಿಡೆನ್ಸ್ ಬರ್ತದೆ. ಮತ್ತು ಮಕ್ಕಳು ಈಗ ಒಂದು ನಾವು ಹೇಳುವಾಗ ಅವರೇ ಟ್ರೈ ಮಾಡ್ತಾರೆ, ಇಲ್ಲ ಮಾಡುವ ಸೊ ಈ ತರ ಮಾಡ್ಬೋದಾ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇವಾಗ ಪೇಂಟಿಂಗ್ ಕೂಡ ಮಾಡ್ತಾರೆ. ಅವಾಗ ರೂಹಿ ಇರ್ಲಲ್ಲ, ಅವಳು ತುಂಬಾ ಚಂದ ಪೇಂಟಿಂಗ್ ಮಾಡ್ತಾಳೆ. ಇವತ್ತು ಅವಳಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ಕಿಪ್ ಮಾಡಿದ್ವಿ. ತುಂಬಾ ಚಂದ ಪೇಂಟಿಂಗ್ ಮಾಡ್ತಾಳೆ. ಹೇಳಿದಲ್ಲ, ನಾವು ಕಣ್ಣು ಮುಚ್ಚಿ ಏನೆಲ್ಲ, ಕಣ್ಣು ಬಿಟ್ಟು ಏನೆಲ್ಲ ಮಾಡ್ತೇವೆ ಅದೆಲ್ಲವನ್ನ ಬ್ಲೈಂಡ್ ಫೋಲ್ಡ್ ಹಾಕಿ ಮಾಡುವುದು. ಆ್ಯಕ್ಚುಲಿ ಈಗ ನಿಜವಾಗ್ಲೂ ಅಂಧರಿರ್ತಾರಲ್ವಾ, ಸೊ ಅವ್ರಿಗೆ ಇದು ಹೆಲ್ಪ್ಫುಲ್ ಅಲ್ವಾ ಮ್ಯಾಮ್? ಆಗ್ತದೆ, 100% ವರ್ಕ್ ಆಗುತ್ತೆ, ಸೆನ್ಸ್ ಆಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಕಲರ್, ಅದರಿಗೆ ನಾವು ಫಸ್ಟ್ ಅವ್ರಿಗೆ ಹೇಳಿ, ಅಂದರೆ ತುಂಬ ಪೇಷನ್ಸ್ ಬೇಕು ನಮಗೆ. ಆ್ಯಕ್ಚುಲಿ 2001 ನನಗೆ ಒಂದು ಮಗು ಬ್ಲೈಂಡ್ ಫೋಲ್ಡ್ ಮಗು ಸಿಕ್ಕಿದ್ದು ಬ್ಯಾಂಗ್ಳೂರಲ್ಲಿ. ಅಂದರೆ ಪೇರೆಂಟ್ಸ್ ಕೋಆಪರೇಷನ್ ತುಂಬ ಬೇಕಾಗ್ತದೆ. ಈಗ ನಾವು ಏನಾದ್ರು ಅವ್ರು ಪುನಃ ಮನೇಲೂ ಪ್ರಾಕ್ಟೀಸ್ ಮಾಡಿಸಬೇಕು, ವರ್ಕ್ ಆಗೇ ಆಗ್ತದೆ, ಅವ್ರಿಗೆ ಕೂಡ ಆಗ್ತದೆ. ಬಟ್ ಪೇರೆಂಟ್ಸಿಗೆ ಪೇಷನ್ಸ್ ಇರಲ್ಲ. ಈಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ನೀವು ಕಲ್ಸಿ ನಮ್ಮ ಹತ್ರ ಬಿಟ್ಟು ಹೋಗೋಕೆ ರೆಡಿ ಇರ್ತಾರೆ. ಇವಾಗ ನಮ್ಗೆ ಲಾಸ್ಟ್ ಟೈಮ್ ಇದು ರೆಸಿಡೆನ್ಷಿಯಲ್ ಕ್ಯಾಂಪಲ್ಲೂ ಹಾಗೆ ಆಗಿತ್ತು, ಬಂದು ಬಿಟ್ಟು ಹೋಗ್ತಾರಂತೆ. ಬಟ್ ನಮಗೆ ಕಷ್ಟ ಆಗುತ್ತೆ. ಈಗೆಲ್ಲ ಮಕ್ಕಳನ್ನಿರುವಾಗ ನಮ್ಗೆ ಅವರು ಒಬ್ಬರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಯಾರಾದರೂ ಪೇರೆಂಟ್ ಬಂದು ಜೊತೆಲಿರಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ರೆಡಿ ಇರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ ನಮಗೆ ಆ್ಯಕ್ಚುಲಿ. ಬಟ್ ಇದು ಮಾಡ್ಬೋದು. ಇವಾಗ ಈ ಮಕ್ಕಳಿಗೆಲ್ಲ ನೋಡಿ, ಇದನ್ನೆಲ್ಲ ಇವಾಗ ಕಲ್ತ್ಕೊಂಡ್ರೆ ಫ್ಯೂಚರಲ್ಲಿ ಅವ್ರಿಗೆ ಬ್ಲೈಂಡ್ನೆಸ್ ಬಂದರೂ ನೋ ಇಶ್ಯೂಸ್. ಸೊ ಮತ್ತೀಗ ಈ ಕೆಲವೊಂದು ಕಲರ್ ಥೆರಪಿ ಅಂತೆಲ್ಲ ಇವಾಗ ಆನ್ಲೈನಲ್ಲೆಲ್ಲ ನೋಡ್ತಾ ಇರ್ತೀವಿ, ರೀಲ್ಸಲ್ಲೆಲ್ಲ ಬರ್ತಾ ಇರುತ್ತೆ. ಇಲ್ಲಿ ಕಲರ್ ಇಟ್ಟರೆ ಏನೋ ಹೆಡ್ಗೊಳ್ಳೇದು ಅದೆಲ್ಲ, ಅದು ನಿಜವಾಗ್ಲೂ ವರ್ಕಾ ಅಥವಾ ಏನದು? ವರ್ಕ್ ಆಗುತ್ತೆ ಮೇಡಮ್. ಎಲ್ಲ ಒಂದೊಂದು ನಮ್ಮ ಬಿಲೀಫ್ ಮೇಲೇನೂ ಇರ್ಬೋದು. ಹೇಳ್ದಲ್ಲ, ಕಾಣದ ಒಂದು ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ಬಿಲೀಫ್ ಆದ್ರೆ ಆಗ್ಬೋದು, ಅಥವಾ ರೇಸ್ ಕಲರ್ ಮೇಲೆ ರೇಸ್ ಬಿದ್ದಾಗ ಅದೇನೋ ವರ್ಕ್ ಆಗುತ್ತೆ. ಬಟ್ ಆಗುದಂತೂ ಹೌದು, ನಾನು ಕೂಡ ಟ್ರೈ ಮಾಡಿದ್ದೇನೆ. ಹೌದಾ? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಕೆಳಗೆ ಹಾಕಿದ್ರೆ ಬ್ಯಾಕ್ ಪೇನ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಅದು ಹೇಗೆ, ಅದು ಬಣ್ಣಕ್ಕೂ ಮತ್ತು ನಮ್ಮ ದೇಹಕ್ಕೂ ಅದು ಎಂತ ಸಂಬಂಧ? ನಮಗೆ ರೇಸ್ ಅಲ್ಲಿ ವರ್ಕ್ ಆಗುತ್ತೆ ಅದು. ಮತ್ತು ನಾನು ಹೇಳಿದೆ, ನಾವು ನಮ್ದದು ಮಾನಸಿಕ ಒಂದಿರುತ್ತೆ, ನಾವು ಯಾವುದು ನಾವು ನಂಬಿಕೆ ಮೇನ್ ಇರೋದು ಬಿಲೀಫ್. ನಮಗೆ ನಾವು ನಂಬಿಕೆ ಇಟ್ಕೊಂಡು ಇದು ಹೀಗಾಗುತ್ತೆ ಅಂದರೆ ಆಗುತ್ತೆ. ಸೊ ಆಗಲ್ಲ ಅಂತ ಅಂದ್ಕೊಂಡು ಡೌಟ್ ಇಟ್ಕೊಂಡು ಮಾತ್ರ ಅದು ಆಗಲ್ಲ. ಇವಾಗ ಇದು ಕಲಿಯೋದು ಅಷ್ಟೇ. ಇವಾಗ ನೋಡಿ, ನಾವು ಪೇರೆಂಟ್ಸ್ ಎಲ್ಲ ಬರುವಾಗ ನಾವು ಹೇಳ್ತೇವೆ, ಪೇರೆಂಟ್ಸಿಗೂ ಇಷ್ಟ ಇರಬೇಕು, ಮಕ್ಕಳಿಗೂ ಇಷ್ಟ ಇರಬೇಕು. ಇವಾಗ ಮನೇಲಿ ಏನಾಗುತ್ತೆ, ಒಂದು ಅಪ್ಪನಿಗೆ ಇಷ್ಟ ಇರಲ್ಲ, ಅಮ್ಮಂಗೆ ಇಷ್ಟ ಇರುತ್ತೆ. ಇಲ್ಲಿ ಬಂದಾಗುವಾಗ ಮಗು ಒಂಥರ ಕನ್ಫ್ಯೂಷನ್. ಮತ್ತೆ ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ
ಯಾರು ಅಷ್ಟೊತ್ತಿ ಸ್ವಲ್ಪ ಕೆಲವು ಚಿಕ್ಕ ಮಕ್ಕಳು ಈಗ ಬಿಲೋ 10 years ಮಕ್ಕಳೆಲ್ಲ ಬ್ಲೈಂಡ್ ಫೋಲ್ಡ್ ಹಾಕುವಾಗ ಒಂದು 2 ದಿವಸ ಖುಷಿ, ಮತ್ತೆ ಅವ್ರಿಗೆ ಅದೊಂಥರ ಕಿರಿಕಿರಿ, ಮತ್ತೆ ಇನ್ನೇನೋ ಒಂದು ಬೇಗ ಮಾಡೋಣ ಅನ್ಕೊಂಡು ಸ್ವಲ್ಪ ಅವರು ರೀಸನ್ ಹುಡುಕುವಾಗ ಇಲ್ಲಿ ಹೇಗೂ ಅಪ್ಪಂಗೆ ಇಷ್ಟ ಇಲ್ಲ ಅಲ್ಲ, ಅದು ಅಡ್ವಾಂಟೇಜ್ ಹಾಗೆ ನಾನು ನನ್ನ ಹತ್ರ ಬರೋ ಮಕ್ಕಳಿಗೆ ಹೇಳ್ತೀನಿ, ಇಬ್ರು ಒಪ್ಪಿಕೊಂಡು ಬನ್ನಿ, ಮತ್ತೆ ಇದನ್ನ ಕಂಟಿನ್ಯೂ ಮಾಡೋರು ಮಾತ್ರ ಬನ್ನಿ. ಈಗ ಟೈಮ್ ಪಾಸಿಗೆ ಕ್ಯಾಂಪ್ಗಳು ತುಂಬಾ ನಡೀತದೆ, ಟೈಮ್ ಪಾಸ್ ಆದ್ರೆ ನೀವು ಅಲ್ಲಿ ಹೋಗಿ ಕರೆಕ್ಟ್ ಆಗಿದ್ದ ಮುಂದುವರ್ಸ್ಕೊಂಡು ಹೋಗ್ತೀವಿ, ಏನೋ ಒಂದು ಹೊಸತು ಕಲಿತೇವೆ ಅಂತ ಆದ್ರೆ ಬನ್ನಿ ಅಂತ. ನೋಡಿ 5 minutes, it took hardly 5 minutes. 5 minutes ಕೂಡ ಇಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ಸೊ ಇದೆಲ್ಲ ಈ ತರದ್ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ನಿಮ್ಮ ಹತ್ರ ಹೇಳ್ತಾರೆ, ಅದಕ್ಕೆ ನೀವು ಆ ಥರ ಟ್ರೈ ಮಾಡಿ ಅಂತ ಹೇಳುವಾಗ ಅವ್ರು ಮಾಡ್ತಾರೆ. ಫಸ್ಟ್ ಆಗಲ್ಲ ಅಂತಾರೆ, ಮತ್ತೆ ಟ್ರೈ ಮಾಡಾಗ 2 ಸಲ ಅಲ್ಲ, ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹೌದು ನೋಡಿ, ಇದು ಪ್ರಾಕ್ಟೀಸ್ ಮಾಡ್ತಾ ಹೋಗಿದ್ರೆ ಮೆಹಂದಿ ಫಂಕ್ಷನ್ ನೆಕ್ಸ್ಟ್ ಇಲ್ಲ ಇದ್ದಾಗ ತುಂಬಾ ಈಸಿ ಆಗ್ಬೋದು ಅಂತ. ಓಕೆ, ಸೊ ಇದು ಮೆಹಂದಿದು ಆಯ್ತು. ಮಕ್ಕಳ ಡೆಡಿಕೇಶನ್ ತುಂಬಾ ಇದೆ ನಮ್ಮ ಮಕ್ಕಳಿಗೆ. ಅದ್ರ ಜೊತೆಗೆ ಪೇರೆಂಟ್ಸ್ ಹೌದು ಸಪೋರ್ಟ್ ಬೇಕೇ ಬೇಕು. ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂದ್ರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಓಕೆ, ಸೊ ಈಗ ನಮ್ಗೆ ಇನ್ನೊಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಮಗುಗೆ. ಪಾಪ ನಮಗೆ ಅದೇ ಮಕ್ಕಳೊಂದು ಸ್ನೇಕ್ ಅಂಡ್ ಲ್ಯಾಡರ್ ಆಡ್ತಾರೆ, ಕಣ್ಣು ಮುಚ್ಕೊಂಡು ಬ್ಲೈಂಡ್ ಫೋಲ್ಡ್ ಹಾಕಿ. ಆಕ್ಚುಲಿ ಇದು ನೋಡಿ ನಮ್ದು ಏನ್ಷಿಯಂಟ್ ನಮ್ಮ ಪುರಾತನ ನಮ್ಮ ವೇದ ಇದರಲ್ಲಿ ಇದಕ್ಕೆ ಮೋಕ್ಷ ಪಟಮ ಅಂತ ಹೆಸರು. ಸೊ ಬ್ರಿಟಿಷರು ಬಂದ ನಂತರ ಅದು ಸ್ನೇಕ್ ಅಂಡ್ ಲ್ಯಾಡರ್ ಆಯ್ತು. ಎಷ್ಟು ಚಂದ ವರ್ಡಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ. ಔದಾರ್ಯ ಇದ್ರೆ ಮೇಲೆ ಹೋಗ್ತಾರೆ, ನಂಬಿಕೆ ಇದ್ರೆ ಮೇಲೆ ಬರ್ತಾರೆ, ಜ್ಞಾನ ಇದ್ರೆ ಮೇಲೆ ಹೋಗ್ತಾರೆ ಅವರು ಲೈಫಲ್ಲಿ, ತಪಸ್ಸು ಮಾಡಿದ್ರು ಮೇಲೆ ಹೋಗ್ತಾರೆ. ಈಗ ನೋಡಿ ಬೇಡದ ಅವಿಧೇಯ ಆದ್ರೆ ಅವ್ರು ಸೀದಾ ಕೆಳಗಿಳಿತಾರೆ, ಕಳ್ಳತನ ಮಾಡಿದ್ರು ಅವರು ಲೈಫಲ್ಲಿ ಬ್ಯಾಕ್ ಹೋಗ್ತಾರೆ. ನೋಡಿ ಅಸಭ್ಯರಾದ್ರೂ ಕೆಳಗ್ ಬಂದ್ರು, ಕುಡಿತರ ಆದ್ರೂ ಕೆಳಗ್ ಬಂದ್ರು, ಕುಡಿತ ಮಾಡಿದ್ರು ಲೈಫಲ್ಲಿ ಡೌನ್ ಫಾಲ್ ಇರುತ್ತೆ, ಹಿಂಸೆ ಮಾಡಿದ್ರೆ ತುಂಬಾ ದೊಡ್ಡ ಡೌನ್ ಫಾಲ್. ಅದು ಅದ್ರಲ್ಲೇ ಒಂದು ಮೋಟಿವೇಶನ್ ನೋಡಿ. ನಮ್ಮ ಮಕ್ಕಳಿಗೆ ನಾವು ಇಂಥದೆಲ್ಲ ಕಲ್ಸೋದೆ, ಇವನ್ ಅವ್ರಿಗೆ ಸ್ನೇಕ್ ಅಂಡ್ ಲ್ಯಾಡರ್ ಅಂತ ಈಸಿಯಾಗಿ ಕೊಟ್ಬಿಡ್ತೀವಿ. ಬಟ್ ಈ ತರದ್ದು ಕೊಟ್ರೆ ನೋಡಿ ಮೋಕ್ಷ ಪಟಮ್ ಎಷ್ಟು ಚಂದದ ಹೆಸರು ಕೂಡ. ಮಕ್ಕಳು ನೋಡಿ ಇದನ್ನ ನೋಡ್ತಾ ಅವ್ರಿಗೆ ಸಬ್ ಕಾನ್ಷಿಯಸ್ಲಿ ಇವಾಗ ನೋಡಿ ಪದೇ ಅದೇ ವರ್ಡ್ಗಳು ಅವ್ರಿಗೆ ಬರ್ತಾರೋ ಅವ್ರಿಗೇನೆ ಅದು ಗೊತ್ತಾಗುತ್ತೆ. ಅದು ಇಂಟರ್ನಲ್ಲಿ ಅವ್ರು ಅದಕ್ಕೆ ತುಂಬಾ ಕನೆಕ್ಟ್ ಆಗ್ತಾರೆ. ನಾವು ತಪ್ಪು ಮಾಡಾಗ ನೆನಪಾಗುತ್ತೆ, ಓ ತಪ್ಪು ಮಾಡಿದ್ರೆ ನಾವೆಲ್ಲ ಅಂತ ಕರೆಕ್ಟ್ ಆಗಿ ಅವಸರಿ ನಾವು ಮೇಲೆ ಹೋಗ್ತೀವಿ, ಇದ್ದೇ ಇರುತ್ತೆ. ಇದೊಂದು ಮೋಕ್ಷ ಪಟಮ್. ನಾನು ಅದಕ್ಕೆ ಮಕ್ಕಳಿಗೆ ಸ್ನೇಕ್ ಅಂಡ್ ಲ್ಯಾಡರ್ ಕೊಡಲ್ಲ, ಮೋಕ್ಷ ಪಟಮ್ ಅಂತಲೇ ನೋಡ್ತಾ ಆದ್ರು ಸ್ವಲ್ಪ ಇಂಟರ್ನಲ್ಲಿ ಕನೆಕ್ಟ್ ಆಗಲಿ ಅಂತ. ಓಕೆ, ಸ್ಟಾರ್ಟ್. ನೋಡ್ಕೊಳ್ಳಿ ನೀವು ಅವರು ಪ್ರತಿ ಸಲ ಬ್ಲೈಂಡ್ ಫೋಲ್ಡ್ ಹಾಕುದನ್ನ. ಈಗ 6ಗೆ ವೆಯ್ಟ್ ಮಾಡೋದು ಬೇಡ ಮಗ, 6ಗೆ ವೆಯ್ಟ್ ಮಾಡೋದು ಬೇಡ, ಎಷ್ಟು ಬೀಳುತ್ತೆ ಅಲ್ಲ ಹಾಕ್ತಾ ಹೋಗಿ. ಇವಾಗ 4 ಬಿತ್ತು. ಎಸ್, ನೆಕ್ಸ್ಟ್ ಆಮೇಲೆ ಇದೂ ಹಾಗೇನಾ ಮ್ಯಾಮ್? ಸೊ ಇದ್ರದ್ದು ಟ್ರೈನಿಂಗ್ ಎಲ್ಲ ಈ ಥರ ಆಡಲ್ ಅವರೇ ಒಂದು ಈ ಥರದ್ದು ಮಾಡೋಣ ಈಗ ನಮಗೂ ಐಡಿಯಾಸ್ ನಾವೆಲ್ಲ ಹೇಳ್ತೀವಿ, ಇದೆಲ್ಲ ಟ್ರೈ ಮಾಡಿ, ಕ್ಯಾರಮ್ ಟ್ರೈ ಮಾಡಿ. ಈಗ ಕೆಲವು ಮಕ್ಕಳು ಕ್ರಿಕೆಟ್ ಆಡ್ತಾರೆ, ಎಲ್ಲ ಮಾಡ್ತಾರೆ. ಅದು ನಾವು ಕಣ್ಬಿಟ್ಟು ಏನೆಲ್ಲ ಮಾಡ್ತೀವಿ ಎಲ್ಲನೂ ಬ್ಲೈಂಡ್ ಫೋಲ್ಡ್ ಹಾಕಿ ಮಾಡ್ತಾರೆ. ನಿಮ್ಗೆ ತೀರಾ ಡಿಟೇಲ್ ಬೇಕಂದ್ರೆ ನಿಮಗೆ ಒಂದಿನ ಫುಲ್ ಬೇಕಾಗುತ್ತೆ, ಸಾಕಾಗಲ್ಲ ಅದು. ಮತ್ತೆ ಔಟ್ಡೋರೇ ಬೇಕು. ಈಗ ಸೈಕ್ಲಿಂಗ್ ಮಾಡ್ತಾರೆ. ಹೌದು, ಸೈಕ್ಲಿಂಗ್ ತುಂಬಾ ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಾರೆ. ಈಗ ಸಾಕ್ಷಾತ್ ಜೊತೆ ಎಲ್ಲರೂ ಸೈಕ್ಲಿಂಗ್ ಮಾಡ್ತಾರೆ. ಬಟ್ ಅದಕ್ಕೆ ಸ್ವಲ್ಪ ಔಟ್ಡೋರ್ ಬೇಕು ನಮ್ಗೆ ಬೇಕಾಗುತ್ತೆ. ಮತ್ತೆ ಹೇಳಿದಲ್ಲ ಡಿಸ್ಟೆನ್ಸ್ ಸ್ಕ್ಯಾನ್, ನಾವು ಕಣ್ಣು ಬಿಟ್ಟು ಎಷ್ಟು ದೂರ ನೋಡ್ತೇವೆ ಅಷ್ಟು ದೂರ ಅವರು ಕಣ್ಣಿ ಕಟ್ಟಿನೇ ನೋಡ್ತಾರೆ. ಅಂದ್ರೆ ಮ್ಯಾಮ್ ಇದರಲ್ಲಿ ಫ್ಯೂಚರ್ನ ಹೇಳಕ್ಕಾಗಲ್ಲ, ಪ್ರೆಸೆಂಟ್ ಹೇಳ್ಬೋದು. ಹೌದಾ? ಗೊತ್ತಾಗ್ತದೆ. ಬಟ್ ನಾವೆಲ್ಲವನ್ನು ರಿವೀಲ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅದು ಮಿಸ್ಯೂಸ್ ಆಗೋದು ಜಾಸ್ತಿ ನಮ್ಮ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಅದಕ್ಕೆ ನಾವು ಇಷ್ಟು ಮಾಡಿ ಅವ್ರಿಗೆ ಸ್ಟಡೀಸ್ ಕನೆಕ್ಟ್ ಮಾಡಿ. ನಿಮ್ಮ 200 ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ ಇದನ್ನು ತುಂಬಾ ಸೀರಿಯಸ್ ಆಗಿ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? 200 ಚಿಲ್ಡ್ರನ್ ಒಂದು ಸೀರಿಯಸ್ ಆಗಿದ್ದಾರೆ. ಎಷ್ಟು ಮಟ್ಟಿಗೆ ಹೇಳಿದ್ರೆ, ಈಗ ನಾವು ನವರಾತ್ರಿ ಎಲ್ಲ ಬರುವಾಗ ನಾವೆಲ್ಲ ಅನುಷ್ಠಾನ ಇರ್ತೀವಿ, ಅವರು ಅದನ್ನ ತಗೊಂಡು ಅನುಷ್ಠಾನ ಮಾಡೋದು, ಫಾಸ್ಟಿಂಗ್ ಮಾಡೋದೆಲ್ಲ ಮಾಡ್ತಾರೆ. ಟಿವಿ ನೋಡಲ್ಲ, 2 years ಇಂದ ಟಿವಿ ನೋಡಲ್ಲ, 2-3 years ಇಂದ. ಹೌದಾ? ಅಷ್ಟು ಡೆಡಿಕೇಟ್ ಆಗಿರ್ತಾರೆ. ಮತ್ತೆ ಇದು ನಿಮ್ಗೆ ಹೇಗೆ ಗೊತ್ತಾ ಮೇಡಮ್, ಲೈಫ್ ಟೈಮ್. ಇವಾಗ ಕಲ್ತು ಬಿಟ್ರೆ ಅಂತಂದ್ರೆ ಆಗಲ್ಲ. ಇದು ಒಂದ್ಸಲ ಅವ್ರಿಗೆ ಸೆನ್ಸ್ ಆಕ್ಟಿವೇಟ್ ಆಯ್ತು ಅಂತಂದ್ರೆ ಅದು ಲೈಫ್ ಟೈಮ್ ಇರುವಂತದ್ದು. ಈಗ ನಾವು ಈ ವರ್ಷ ಕಲ್ತು ಮುಗೀತು ಬರೋ ವರ್ಷಕ್ಕಿದು ಇಲ್ಲ, ಆ ತರ ಇಲ್ಲ. ಮ್ಯಾಮ್ ನಿಮ್ಗೆ ಹೇಗಿತ್ತು ಫ್ಯಾಮಿಲಿ ಸಪೋರ್ಟ್? ಈಗ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದಾಗ ಮನೇಲಿ ಎಲ್ಲ ಯಾರು ಸಪೋರ್ಟ್ ಮಾಡಲ್ಲ, ಹುಚ್ಚು ನಿನ್ಗೆ ಅಂತ ಹೇಳಿದಿದ್ರ?
ಮತ್ತೆ ನೀವು ಅದನ್ನ ಹೇಗೆ ಓವರ್ಕಮ್ ಮಾಡಿ? ಬಟ್ ಅದಕ್ಕೆ ನನಗೆ ತುಂಬಾ ಲಾಂಗ್ ಟೈಮ್ ತಗೊಳ್ತು. ನನಗೆ ಅದಕ್ಕೆ ತುಂಬಾ ಲಾಂಗ್ ಟೈಮ್ ತಗೊಳ್ತು. ಯಾಕಂದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಯಾರು ಮಾಡಲ್ಲ. ಅಫ್ಕೋರ್ಸ್ ಇದೆಲ್ಲ ಹೇಳುವಾಗ ನನಗೆ ಮೊದಲು ಸ್ವಲ್ಪ ಎಲ್ಲ ಸೆನ್ಸ್ ಆಗ್ತಾ ಇತ್ತು. ನನ್ನೆಂದು ಹೇಳಿದ್ರೆ ನಿನ್ಗೆ ಹುಚ್ಚು ಅಂತ ಹೇಳ್ತಾ ಇದ್ರು. ಅಂದ್ರೆ ಇವಾಗ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಕಂಡ್ಕೊಳ್ಳೋದಂದ್ರೆ ಹೇಗೆ? ಇವಾಗ ನಮಗೆ 6th ಸೆನ್ಸ್ ಅಂತ ಹೇಳ್ತಾರಲ್ವಾ, ಅದರಿಂದ ಸ್ಟಾರ್ಟ್ ಆಗೋದು ಅಂತನಾ? ಹೌದು ಹೌದು, ಅದು ನಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ನಮ್ಗೆ ಯಾರು ಹೇಳ್ಕೊಡೋರಿಲ್ಲ. ಬಟ್ ಈ ಮಕ್ಕಳಿಗೆ ಹಾಗಲ್ಲ. ಈ ಮಕ್ಕಳು ಇವ ನೋಡಿ, ಬಂದು ಒಂದು ವಾರ ಟ್ರೈನ್ ಆಗುವಾಗ ನಾವು ಅವ್ರಿಗೆ ಪ್ರೆಸೆಂಟ್ ಇಡ್ಬೋದು. ಅವ್ರ ಮಕ್ಕಳು ನೋಡಿ, ಮಕ್ಕಳು ಈ ಥರ ಇದ್ದಾರೆ, ಕಂಟಿನ್ಯೂ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಾವು ಮಾಡ್ಬೋದು. ಹೌದು. ಸೊ ಎಸ್, ಅವ್ರ ಇದ್ದಾರೆ. ಹೌದು, ನುಂಗಿತ್ತ ನೀನ? ಓಕೆ, ಸಾಕು ಅನ್ಸುತ್ತಾ? ಎಸ್. ಸೊ ಒಂದು ಒಳ್ಳೆ ಸೆಷನ್ ಆ್ಯಕ್ಚುಲಿ ಇದು. ಅಂದರೆ ಪ್ರತಿ ಸಲ ಅವರು ಬ್ಲೈಂಡ್ ಫುಲ್ನ ತೆಗೆದಾಗ ಯಾಕೆ ಆಗ ರೀಸನ್ ಹೇಳಿದಲ್ಲ, ನಾವು ಕಣ್ಣು ಮುಚ್ಚಿದಾಗ ಅಷ್ಟು ನಮಗೆ ಎನರ್ಜಿ ನಮ್ಮೊಳಗೆ ಸೇವ್ ಆಗಿರುತ್ತೆ. ಸೊ ನಾವು ಕಣ್ಣು ಬಿಟ್ಬಿಟ್ಟು ನಿಮ್ಮನ್ನು ನೋಡಿದ್ರೆ ನಿಮ್ಗೆ ಹೋಗುತ್ತೆ. ಯಾಕೆ ಬೇಕು? ನಮ್ಮ ಎನರ್ಜಿ ನಮಗೆ ಸಿಗ್ಲಿ. ಸೊ ಅದು ನಾವು ನಮಗೆ ರಿಸೀವ್ ಮಾಡ್ಕೊಳ್ಳಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಾವು ಹಂಗೆ ನೋಡ್ಬೇಕು ಅಂತ ಹೇಳೋ ರೀಸನ್ನೇ ಇದು. ಕಣ್ಣು ಮುಚ್ಚಿ ನಾವು ಮಲಗಿರ್ತೇವೆ, ನಮ್ಗೆ ಅಷ್ಟು ಎನರ್ಜಿ ನಮ್ಮೊಳಗೆ ಸ್ಟೋರ್ ಆಗಿರುತ್ತೆ. ಸೊ ಎದ್ದ ತಕ್ಷಣ ಕಣ್ಣು ಬಿಟ್ಬಿಟ್ಟು ಬೇರೆ ಏನಾದ್ರು ನೋಡಿದ್ರೆ ಎನರ್ಜಿ ಅವ್ರಿಗೆ ಹೋಗ್ಬಿಡುತ್ತೆ. ಓಕೆ ಓಕೆ, ಅದಕ್ಕೆ ಕಣ್ಬಿಟ್ಟು ನಮ್ಮ ಕೈಯನ್ನು ನಾವೇ ನೋಡ್ಕೊಳ್ಳೋಣ. ಹೇಳಿದಲ್ಲ, ನಮ್ಗೆ ಇನ್ನೊಂದು ಸೆನ್ಸ್ ನಮಗೆ ಪಾಮಲ್ಲಿ ಇರುತ್ತೆ, ಅದು ಆಕ್ಟಿವೇಟ್ ಆಗಿರುತ್ತೆ. ಓಕೆ, ಎದ್ದ ತಕ್ಷಣ ನಾವು ನಮ್ಮ ಅಂಗೈ ನೋಡಬೇಕು. ಸೊ ಅದಕ್ಕೆ ಅವರು ಪ್ರತಿ ಸಲ ಬ್ಲೈಂಡ್ ಫೋಲ್ಡ್ ಹಾಕಿ ತೆಗೆಯುವಾಗ ಅವ್ರ ಅಂಗೈ ಮಾಡ್ಕೊಂಡು ನೋಡ್ಕೋತಾರೆ. ಓಕೆ. ಸೊ ಹಾಗೇನೆ ಕರೆನ್ಸಿ ಅದೇನೋ ಅದು ಸ್ಮೆಲ್ ನೋಡಿ ಅವ್ರು ಗೆಸ್ ಮಾಡ್ತಾರೆ. ಸ್ಮೆಲ್ ಈಗ ಮನುಷ್ಯ ಯಾವುದೇ ಒಬ್ಬರು ವ್ಯಕ್ತಿ ಅವ್ರು ಯೂಸ್ ಮಾಡೋ ಐಟಮನ್ನು ಮಕ್ಕಳ ಹತ್ರ ಕೊಟ್ಟು, ನೀವು ಎಲ್ಲಿ ಯಾವ ಗ್ರೂಪಲ್ಲಿ, ಎಷ್ಟು ದೊಡ್ಡ ಗ್ರೂಪಲ್ಲಿ ಕೂಡ ನೀವು ಎಲ್ಲೇ ಹೋಗಿ ಕೂತ್ಕೊಳ್ಳಿ, ನಿಮ್ಮನ್ನು ಆ ಸ್ಮೆಲ್ಲಲ್ಲೇ ಹಿಡ್ಕೊಂಡು ಬಂದವರಿಗೆ ಐಟಮನ್ನು ಕೊಡ್ತಾರೆ. ಓಕೆ ಓಕೆ, ಆ ಥರ ಮಾಡ್ತಾರೆ. ಇನ್ನೊಂದಂತಂದ್ರೆ ಕರೆನ್ಸಿ, ವ್ಯಾಲೆಟಲ್ಲಿ ಇರೋದು ಏನಾದರೂ ಒಂದು ಕಾರ್ಡ್, ಅದ್ರದ್ದು ನಂಬರ್ ಎಲ್ಲ ರೀಡ್ ಮಾಡಿ ಹೇಳ್ತಾರೆ. ಸೊ ಈ ಥರ ಬೇರೆ ಬೇರೆ ರೀತಿಯಾಗಿ ಇವರು ಈ ಒಂದು ವಿದ್ಯೆನ ಮಾಡ್ಬೋದು ಅಂತ. ಬಟ್ ಮಾಡ್ತಾ ಇದ್ದಾರೆ ಕೂಡ ಮಕ್ಕಳು, ಮಾಡ್ತಾ ಇದ್ದಾರೆ. ಓಕೆ. ಅದೇ ನಿಮ್ಮ ಪ್ರಕಾರ ಇಂಥ ವಿದ್ಯೆ ಒಂದಷ್ಟು ಮಕ್ಕಳಿಗೆ ಸಿಕ್ಕಿದ್ರೆ ಅವ್ರು ಇನ್ನಷ್ಟು ಗ್ರೋತ್ ಆಗ್ತಾರೆ ಅನ್ನೋವಂಥದ್ದು. ಇವಾಗ ನಾವೇನ್ ಮಾಡ್ತೇವೆ ಅಂತ, ಈಗ ನಾನು ಹಾಲಿಡೇಸ್ ಅಲ್ಲಿ ಪೇಯ್ಡ್ ಸೆಷನ್ನೇ ಮಾಡೋದು, ಫೀಸ್ ತಗೊಂಡೇ ನಾನು ಕಲಿಸೋದು ಮಕ್ಕಳಿಗೆ. ಅದು ನನ್ನೊಂದು ಫಿಕ್ಸ್ ಫೀಸ್ ಇರ್ತಾನೆ. ಯಾಕಂತ ಹೇಳಿದ್ರೆ ನಾನು ಫ್ರೀ ಮಾಡಿಯೂ ನೋಡಿದ್ದೇನೆ, ಮಂಗಳೂರಲ್ಲಿ ಫ್ರೀ ಕ್ಲಾಸ್ ಮಾಡಿಯೂ ನೋಡಿದ್ದೇನೆ, ಕಡಿಮೆ ಫೀಸಿಗೂ ಮಾಡಿ ನೋಡಿದ್ದೇನೆ. ಯಾರು ಇವತ್ತು ತನಕ ಆ ಮಕ್ಕಳು ಯಾರೂ ಇಲ್ಲ ನನ್ನ ಜೊತೆಲಿ. ಯಾರು ಒಂದು ಕರೆಕ್ಟ್ ನಮ್ದೊಂದು ಸ್ಟ್ಯಾಂಡರ್ಡ್ ಫೀಸ್ ಇಟ್ಟಿದ್ದೇನೆ, ಈಗ ಅದಕ್ಕೆ ಬಂದಿದ್ದಾರೆ. ಆ ಮಕ್ಕಳು ಎಲ್ಲರೂ ಜೊತೆಲಿದ್ದಾರೆ. ಸೊ ಲಾಜಿಕ್ ಏನಂತಂದ್ರೆ, ಮಕ್ಕಳು ಬೇಡ ಅಂದ್ರು ಅಪ್ಪ ಅಮ್ಮ ಕೂರಕ್ ಬಿಡಲ್ಲ ಇಲ್ಲಿ. ಕರೆಕ್ಟ್. ಅಷ್ಟು ಕೊಟ್ಟಿದ್ದೀವಿ, ಹೋಗು ಕಲಿ, ಪ್ರಾಕ್ಟೀಸ್ ಮಾಡಿ ಅಂತ ಕಳಿಸ್ತಾರೆ. ಮತ್ತೆ ಮಕ್ಕಳಿಗೂ ಅಪ್ಪ ಅಮ್ಮ ಹೇಳುವಾಗ ಬರ್ತಾರೆ. ಸೊ ಮತ್ತೆ ಈಗ ಬೇರೆ ಟೈಮಲ್ಲೆಲ್ಲ ನಾನು ಗೌರ್ಮೆಂಟ್ ಸ್ಕೂಲ್ಸಿಗೆ ಮತ್ತೆ ಕೆಲವು ಟ್ರೈಬ್ಸ್ ಅವ್ರಿಗೆಲ್ಲ ನಾವು ಫ್ರೀ ಕ್ಲಾಸಸ್ ಮಾಡ್ತೀರಿ. ₹1 ದಕ್ಷಿಣೆ ತಗೊಂಡು, ಅಂದ್ರೆ ಇದು ನಮ್ದು ರಾಜವಿದ್ಯೆ, ಋಷಿ ಪರಂಪರೆಯಿಂದ ಬಂದಂತ ಒಂದು ವಿದ್ಯೆ ಆದ ಕಾರಣ ನಾವು ಫ್ರೀ ಕೊಡಬಾರ್ದು. ಸೊ ಅವ್ರ ಹತ್ರ ನಾವು ₹1 ತಗೊಂಡು ನಾವು ಅವ್ರಿಗೆಲ್ಲ ಫ್ರೀ ಕಲಿಸ್ತೇವೆ. ಓಕೆ, ಮಾಡಿರೋ ಕೆಲಸಕ್ಕೆ ಒಂದು ದಕ್ಷಿಣೆ ತರ ತಗೋಬೇಕು ಅಂತ. ಈ ಮಕ್ಕಳೇನು ಫೀಸ್ ಕೊಟ್ಟು ಕಲಿತಾರೆ, ಅವ್ರನ್ನೊಂದು ಅಷ್ಟು ನಾವು ಅಲ್ಲಲ್ಲೇ ಆ ಮಕ್ಕಳಿಗೂ ಹಂಚ್ತೀವಿ. ಇವಾಗ ನಮ್ ದೂರ ಹೋಗೋ ಕೆಲವು ಮಕ್ಕಳು, ನಾವು ಲಾಸ್ಟ್ ಟೈಮ್ ಎಲ್ಲ ಟ್ರೈಬ್ಸ್ಗೆಲ್ಲ ಹೋದಾಗ ಆ ಮಕ್ಕಳಿಗೆ ಬಾದಾಮಿ ನೋಡಿ ಗೊತ್ತಿಲ್ಲ, ಆಪಲ್ ತಿಂದು ಗೊತ್ತಿಲ್ಲ ಅಂತ ಮಕ್ಕಳು ಈಗಲೂ ಇದ್ದಾರೆ ನಮ್ಮ ಮಧ್ಯ. ಓಕೆ, ಹೌದು. ಸೊ ಅಂತವ್ರಿಗೆಲ್ಲ ನಾವು ಫ್ರೀ ಕಲಿಸ್ತೀವಿ. ನಾನು ಎಲ್ಲಿ ಕಲಿಸುವಾಗ ಸಹ ಹೇಳ್ತೇನೆ, ಈಗ ಪೇರೆಂಟ್ಸ್ ಹತ್ರ ಕೂಡ, ನಿಮ್ಮೂರಲ್ಲಿ ಯಾರಾದ್ರೂ ಈಗ ಹೊರಗಡೆಯಿಂದೆಲ್ಲ ತುಂಬಾ ಅಂದ್ರೆ ಆ ಕಡೆಯಿಂದೆಲ್ಲ ಬರ್ತಾರಲ್ಲ, ಹೇಳ್ತೇನೆ ನಿಮ್ಮೂರಲ್ಲಿ ಯಾವ್ದಾದೊಂದು ಗೌರ್ಮೆಂಟ್ ಸ್ಕೂಲಿಗೆ ಹೇಳಿ, ನಮ್ಗೆ ಉಳ್ಕೊಳಕ್ಕೆ ಜಾಗ ಕೊಡಿ, ಸಾಕು, ವಿದ್ಯೆ ನಾವು ಕೊಡ್ತೀವಿ. ಓಕೆ. ₹20 note 36E 853380 36E 853380. ಎಸ್, ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಕರೆಕ್ಟ್ ಇದೆ. ಕೊಡಿ ಮಾಡಿ, ಅವ್ರ ಕಡೆ ಮೇಲಿದೆ, ಕೊಡ ಪೀಚೆ ಕೊಡಿ, ತೋರಿಸಿ. ನಂಬರ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಎಸ್, ಈಗ ಇನ್ನೊಂದು ನೋಟ್ ಸಾಕ್ಷಾತ್ ತಗೋ ಮಗ. ₹200 note. ಜೋರು ಹೇಳಿ. ₹200 note 8LT 863335. ನಮಗೆ ಹೇಳ್ಬೋದಾ? ಹಾಂ, ಅದು ಆ ಕಡೆಯಿಂದ ಕೈತಿ. 8LT 863335. ಕರೆಕ್ಟ್ ಇದೆ ಮೇಡಮ್ಮ. ಎಸ್.
ಸೊ ಮ್ಯಾಮ್ ಇದು ವರ್ಲ್ಡ್ ರೆಕಾರ್ಡ್ ಆಗಿರುವಂಥದ್ದು ಯಾವ ಟೈಮಲ್ಲಿ ಇದು ಮಕ್ಕಳಿಗೆ ಸಿಕ್ಕಿದೆ ಅಂತ? ಇದು ನಮಗೆ 2 years ನಾವು ಹೋಗಿದ್ದೇವೆ. 1 year ಒಂದು ಫಸ್ಟ್ ಒಂದು ಆಗಿ ಮತ್ತೆ ಇನ್ನೊಂದು ಇಯರ್ ಗ್ಯಾಪ್ ಆಗಿ ಈಗ ಲಾಸ್ಟ್ ಇಯರ್ ಒಂದು ಹೋಗಿದ್ವಿ. ಅಲ್ಲಿ ಅವರು ನಮಗೆ ಹೈ ರೇಂಜ್ ಆಫ್ ಬುಕ್ ರೆಕಾರ್ಡ್ ಅಂತ ಬ್ಯಾಂಗ್ಳೂರಲ್ಲಿ ಇದು ಮಾಡಿದ್ರು ಅವರು. ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿ ಅವರು ಹೇಗೆ ಮಾಡ್ತಾರೆ, ಅವ್ರು ಟೈಮರ್ ಇಟ್ಟು ಅದು UKಗೆ ಡೈರೆಕ್ಟ್ ಅವ್ರದ್ದು ಲೈವ್ ಹೋಗ್ತಾ ಇರ್ತದೆ. ಸೊ ಅಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಓಕೆ, ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ನಿಮ್ಮ ಮಕ್ಕಳಿಗೂ ಸಿಕ್ಕಿದೆ ಅಥವಾ ಪಾರ್ಟಿಸಿಪೇಟ್? ಆಲ್ಮೋಸ್ಟ್ 48 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ ಅಂತ. ಓಕೆ, ಸೊ ನಿಮ್ಗೆ ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ ನನಗೆ. ಹೌದು, ನನಗೆ ನನ್ನ ಮಕ್ಕಳನ್ನ ಸ್ಟೇಜಲ್ಲಿ ನೋಡೋದಂದ್ರೆ ತುಂಬಾ ಖುಷಿ. ಅದರಲ್ಲಿ ಇವಾಗ ನೆಕ್ಸ್ಟ್ ಡಾಕ್ಟರ್ ಅಬ್ದುಲ್ ಕಲಾಂ ಅವರದ್ದು ಅವಾರ್ಡ್ಗೆ ಕೂಡ ಕರೆದಿದ್ದಾರೆ. ಓಕೆ, ಸೊ ಅದಕ್ಕೆ ರೆಡಿ ಆಗ್ತಿದ್ದೀರಿ ಟೀಮ್ ಎಲ್ಲ ಸೇರ್ಕೊಂಡು. ಓಕೆ, ಸ್ವಲ್ಪ ಡೆಡಿಕೇಶನ್ ಬೇಕು, ಸಪೋರ್ಟ್ ಮಾಡ್ತಾರೆ. ಪೇರೆಂಟ್ಸ್ ಮಕ್ಕಳೆಲ್ಲ ರೆಡಿ ಇದ್ದಾರೆ. ನಮ್ಗೊಂಥರ ಖುಷಿ, ಮುಂದೆ ಅವರಿಗೆಲ್ಲ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗ್ಬೇಕು ನಾವು ಮಕ್ಕಳಿಗೆ ಅಂತ ಮಾಡ್ತಾ ಇದ್ದೀವಿ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ನಿಮ್ಮ ಈ ಒಂದು ಎಫರ್ಟ್ ಏನು ಹಾಕ್ತಾ ಇದ್ರು ಅದು ಒಳ್ಳೆ ರೀತಿಯಲ್ಲಿ ಒಂದಷ್ಟು ಜನರಿಗೆ ರೀಚ್ ಆಗಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಹೊತ್ತು ಒಂದಷ್ಟು ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಸೊ ನೆಗೆಟಿವ್ ಪಾಸಿಟಿವ್ ಎಲ್ಲದ್ರ ಬಗ್ಗೆ ಆರಾಮಾಗಿ ಮಾತಾಡಿಕೊಂಡು ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡಿಕೊಂಡು ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಕೂಡ. ಎಸ್, ನೋಡಿದ್ರಲ್ವಾ? ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಮಸ್ಟ್ ವಾಚ್ V4 News.